ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ ಎಚ್.ಡಿ. ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆ. ಸೆಪ್ಟೆಂಬರ್ 19ಕ್ಕೆ ಮತ್ತೆ ವಿಚಾರಣೆ. ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ನಕಲಿ ಆಧಾರ್ ಕಾರ್ಡ್, ಸಿಬ್ಬಂದಿಯನ್ನ ಪತ್ತೆ ಹಚ್ಚಿದ ಅಧಿಕಾರಿಗಳು. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೂಚನೆ. ಸಕಲೇಶಪುರ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಮಳೆ ಶಾಪ. ಕೆಸರುಗದಿಯಲ್ಲಿ ಆಟೋಟ ವಿದ್ಯಾರ್ಥಿಗಳ ಕಷ್ಟಕ್ಕೆ ಕ್ಷೇತ್ರ ಶಿಕ್ಷಣ ಇಲಾಖೆ ಡೋಂಟ್ ಕೇರ್. ತಾಲೂಕು ಆಡಳಿತದ ವ್ಯವಸ್ಥೆಗೆ ಪೋಷಕರ ಅಸಮಾಧಾನ. ಮಾಜಿ ಸಂಸದ ಪ್ರಜ್ವಲ್ ವಿರುದ್ಧದ ಲೈಂಗಿಕ ಕೇಸ್ ಸಂಬಂಧ ಮೈಸೂರು ಜಿಲ್ಲೆ ಕೆಆರ್ ನಗರದ ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಿದ ಆರೋಪದ ಮೇಲೆ ದಾಖಲಾಗಿರುವ ಪ್ರಕರಣ ರದ್ದುಗೊಳಿಸುವಂತೆ ಕೋರಿ ಹಾಸನ ಜಿಲ್ಲೆ ಹೊಳೆನರಸೀಪುರ ಜೆಡಿಎಸ್ ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿದೆ. ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣ ರದ್ದು ಕೋರಿ ಎಚ್.ಡಿ. ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಇಂದಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇಂದು ಅರ್ಜಿಯ ವಿಚಾರಣೆಯನ್ನ ಮತ್ತೆ ಸೆಪ್ಟೆಂಬರ್ 19ಕ್ಕೆ ಹೈಕೋರ್ಟ್ ಮುಂದೂಡಿದೆ. ವಿಚಾರಣಾ ನ್ಯಾಯಾಲಯ ಸೆಕ್ಷನ್ 364A ಪರಿಜ್ಞಾನಕ್ಕೆ ಪಡೆದಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಲಾಗಿಲ್ಲ ಎಂದು ಎಸ್ಪಿಪಿ ರವಿವರ್ಮ ಕುಮಾರ್ ಹೇಳಿದರು. ಪ್ರಕರಣ ಸಂಬಂಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮಂಜೂರಾಗಿದ್ದ ಜಾಮೀನು ರದ್ದು ಕೋರಿ ಎಸ್ಐಟಿ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಇತ್ತೀಚೆಗೆ ವಜಾಗೊಳಿಸಿತ್ತು. ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿದ್ದ ಸಿಬ್ಬಂದಿಯನ್ನ ಪತ್ತೆ ಹಚ್ಚಿದ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕ್ರಮಕ್ಕೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದ ಸ್ಪಂದನಾ ಕೇಂದ್ರದಲ್ಲಿ ಇಂತಹ ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚಿದ ಯುಐಡಿ ಬೆಂಗಳೂರು ವಿಚಕ್ಷಣ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಬಳಿಕ ಇದರ ಆಧಾರದ ಮೇಲೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಸನ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಸೂಚಿಸಿದ್ದಾರೆ. ಇದರೊಂದಿಗೆ ಆಧಾರ್ ಕಾರ್ಡ್ ಮಾಡುವ ಆಪರೇಟರ್ ಅನುಶ್ರೀ ಎಂಬಾಕೆ ಜನನ ಮರಣ ಪ್ರಮಾಣ ಪತ್ರದ ದಾಖಲೆಗಳನ್ನೇ ತಿರುಚಿ ಆಧಾರ್ಗೆ ಬೇಕಾದ ದಾಖಲೆಗಳಂತೆ ಪರಿವರ್ತಿಸಿ ಆಧಾರ್ ನೀಡಲಾಗುತ್ತಿದ್ದ ಬೆಳವಣಿಗೆ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ದು, ಹಾಸನ ಜಿಲ್ಲೆಯಲ್ಲಿ ಇಂತಹ ಅದೆಷ್ಟು ಪ್ರಕರಣಗಳಿವೆ ಎಂಬ ಬಗ್ಗೆ ಸೂಕ್ತ ತನಿಖೆ ನಡೆಸುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದ್ದಾರೆ. ಜನನ ಮರಣ ಪತ್ರದಲ್ಲಿ ಹೆಸರುಗಳನ್ನು ಬದಲಾಯಿಸುವ ಮೂಲಕ ಈ ನಕಲಿ ಆಧಾರ್ ಸೃಷ್ಟಿಗೆ ಕಾರಣಕರ್ತರಾಗಿರುವ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಹಾಸನ ನಗರದ ಸಕಲೇಶಪುರ ಸೇರಿದಂತೆ ವಿವಿಧ ಆಧಾರ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಕೊಡುವ ವ್ಯವಸ್ಥೆ ಹಲವು ತಿಂಗಳುಗಳಿಂದ ನಡೆಯುತ್ತಿದ್ದು, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಸಲಿ ಆಧಾರ್ ಕಾರ್ಡ್ ಪಡೆಯುವ ವ್ಯವಸ್ಥಿತಿ ಮಾಫಿಯಾ ಸದ್ದಿಲ್ಲದೆ ನಡೆಯುತ್ತಿದೆ. ಇದರ ಗಮನ ಹರಿಸಬೇಕಾದ ಪೊಲೀಸರು ಹಾಗೂ ಆಧಾರ್ ಕಾರ್ಡ್ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸ. ವಿವಿಧೆಡೆ ತೋಟದ ಕಾರ್ಮಿಕರಾಗಿ ಹಲವಾರು ಬಾಂಗ್ಲಾದೇಶಿಗರು ಕೆಲಸ ಮಾಡುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶಿಗರು ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ಜಿಲ್ಲಾಧಿಕಾರಿ ಕೋರಿದ್ದಾರೆ. ನಾವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ಬಂದ್ವಿ. ನನ್ನ ಹೆಸರು ವಿಜಯ್ ಕುಮಾರ್, ಯುಐಡಿ ರೀಜನಲ್ ಆಫೀಸರ್. ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ಹತ್ರ ಕೆಲವು ರೆಕಾರ್ಡ್ಸ್ ಇದೆ ಆಲ್ರೆಡಿ. ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ಸ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬಾ ತರೋ ಇನ್ಫೆಕ್ಷನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು. ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವ್ರ ಕಂಪ್ಯೂಟರ್ ಅಲ್ಲಿ ಇವ್ರ ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಚೆಕ್ ಮಾಡಿದೆ, ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿಲ್ಲ, ಡಿಲೀಟ್ ಮಾಡಿದ್ದಾರೆ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋ ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟ್, ಬಟ್ ಓನ್ಲಿ ನೇಮ್ ಚೇಂಜ್, ರೆಸಿಡೆಂಟ್ ನೇಮ್ ಚೇಂಜ್ ಮಾಡಿ ಅವರು ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡ್ತಿದ್ದಾರೆ. ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ. ಒಂದಲ್ಲಿ ಮಲ್ಟಿಪಲ್ ನೇಮ್ಸ್ ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ಫ್ರಾಡುಲೆಂಟ್ ಆಕ್ಟಿವಿಟಿ. ಎಷ್ಟಾಗಿರ್ಬೋದು ಅಂತೀರಾ? ನಮಗೆ ನೋಟಿಸ್ ಬಂದಂಗೆ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ 4 ಸಿಕ್ಕಿದೆ ಸರ್ಟಿಫಿಕೇಟ್ಸ್. ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಾಗ ಒಂದು 13 ಈ ತರ ಇದೆ. ಇನ್ನು ನೋಡ್ಬೇಕು, ಇನ್ನ ನೋಡಿದ್ರೆ ಇನ್ನೂ ತುಂಬಾ ಸಿಗತ್ತೆ. ಬ್ಯಾಕ್ ಎಂಡ್ ಅಲ್ಲಿ ನಮ್ಗೆ ಡಾಟಾ ಸಿಗತ್ತಲ್ಲ, ಅದ್ರ ಪ್ರಕಾರ ನೋಡಿದ್ರೆ ನಮ್ಗೆ ಸಿಗುತ್ತೆ. ನಾವು ಅದನ್ನೇ ಹೇಳಿ ನಂಗೆ ಅಂದ್ರೆ ನಮ್ಮ ಟೀಮ್ ಅವ್ರು ಮಾಡ್ತಿದ್ದಾರೆ. ನಾನು ಫೀಲ್ಡ್ ಅಂದ್ರೆ ಇವ್ರ ಆಪರೇಟರ್ ಐಡಿ ಹಾಕಿದ್ರೆ ಇವ್ರು ಲಾಸ್ಟ್ 3 months ಅಲ್ಲಿ ಎಷ್ಟು ಎನ್ರೋಲ್ ಮಲ್ಟಿಪಲ್ ನೇಮ್ಸ್. ಈಗ ನಮ್ಮ ಅಪ್ಪ ಮನೆ ಒಂದಿದೆ, ಯಾವ್ದೋ ಒಂದು ಸಿಕ್ಕಿದೆ, ಇವ್ರಿಗೆ ಯಾರ್ದೋ ಒಂದು ಸಿಕ್ಕಿದೆ, ಅದೇ ಸೇಮ್ ಸರ್ಟಿಫಿಕೇಟ್ ಯೂಸ್ ಮಾಡಿಬಿಟ್ಟು ನೇಮು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು. ಈಗ ನಾನು ಬರ್ತೀನಿ ಆಸ್ ಎ ರೆಸಿಡೆಂಟ್, ನನಗೆ ಈ ಡೇಟ್ ಆಫ್ ಬರ್ತ್ ಬೇಕು ಅಂದ್ರೆ ನನ್ನ ನೇಮ್ ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಅಪ್ಡೇಟ್ ಮಾಡೋದು. ಅವ್ರಿಗೆ ಏನ್ ಲಾಭ ಇದೆ ಇದರಿಂದ? ದುಡ್ಡು ಒಂದಕ್ಕೆ 10,000 5,000 ಇಸ್ಕೊಂತಾರೆ. ಹೌದು, ಒಂದಕ್ಕೆ ಯಾರು ಹೆಂಗಾರ ಆಗ್ಲಿ ಬೇಕಾದ್ರೆ ಫ್ರಾಡ್ ಮಾಡುವ 10,000 5,000 ಇಸ್ಕೊಂತಾರೆ. ನಮಗೆ ಗೊತ್ತಿದೆ. ಅವರು ಒಂದು ಆಧಾರ್ ಕನ್ಸಲ್ಟೆಂಟ್ ಡಿಸ್ಟ್ರಿಕ್ಟ್ಗೆ ಏನೇ ಗ್ರೀವೆನ್ಸ್ ಇತ್ತು ಅವ್ರ ಹತ್ರ ಬರುತ್ತೆ. ಸೊ ನಾನು ಜಸ್ಟ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಒಂದು ಸಿಕ್ತು ನನಗೆ. ಬಟ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಆಲ್ರೆಡಿ ಒಂದು 13 ಮೇಲೆ ಸಿಕ್ಕಿದೆ. ಅದೇ ಫಸ್ಟ್ ಇವರು ಕೋಆರ್ಡಿನೇಟರ್, ಇವರು ಆಧಾರ್ ಏನಿದ್ರು ಇವ್ರು ಇನ್ಚಾರ್ಜ್, ಇವರು ಬ್ಯಾಂಕ್ ಈಗ ಫರ್ದರ್ ಈ ಕಂಪ್ಲೇಂಟ್ ಬೇಸ್ ಮಾಡಿ ನಾವು ಒಂದು ಮೇಡಮ್ ಬೇಸ್ ಮೇಲೆ ಫರ್ದರ್ ಕಂಪ್ಯೂಟರ್ ಏನಿತ್ತು ಅದೆಲ್ಲ ಹಾಕಿ ನಾವು ಓರಲ್ ಆಗಿ ಹೇಳಿದ್ರು. ಓರಲ್ ಆಗಿ ನಾವು ಬ್ಯಾಕ್ ಎಂಡ್ ಅಲ್ಲಿ ಇವ್ರ ಐಡಿ ಹಾಕಿದ್ರೆ ನಮ್ಗೆಲ್ಲ ಇವ್ರು ಏನೇನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬೇಸ್ ಮೇಲೆ ನಮ್ಗೆ ಸಿಕ್ತು.
ಫ್ರೂಟ್ಸ್ ಎಲ್ಲ ಸಿಕ್ತು. ಸೊ ಒಂದ್ಸಲ ಫೀಲ್ಡ್ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಬಂದು ನೋಡಿದ್ರೆ ಎಲ್ಲ ಕಂಪ್ಯೂಟರ್ ಇದೆ. ಇವ್ರು ಮಾಡಿ ನಮ್ಗೆ ಕೊಟ್ರೆ ನಾವು ರಿಟರ್ನ್ ಆಗಿ ರಿಪ್ಲೈ ಮಾಡ್ತೀವಿ DC ಆಫೀಸ್ಗೆ, ಕಾಪಿ ಟು ಟೀಮ್ ಆಫೀಸ್. ಏನ್ ಕೊಡ್ಬೇಕು ನಾವು? ಅದು ಸರ್ ಈ ಲೆಟರ್ ಬೇಸ್ ಮೇಲೆ ನೀವು ಫರ್ದರ್ ಈ ಸಿಸ್ಟಮ್ ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ನಮ್ಗೆ ನಾನು ವಾಟ್ ಶುಡ್ ಐ ರೈಟ್ ಪ್ಲೀಸ್ ಟೆಲ್ ಇವಳನ್ನ ಇವಳ ಎರಡೂವರೆ ವರ್ಷದಿಂದ ತೆಗಿಬೇಕು. ನಾವು ಲಾಸ್ಟ್ 6 months ಡಾಟಾ ಚೆಕ್ ಮಾಡಿದ್ವಿ. ಅಲ್ಲಿ ಒಂದು 10 ಸಿಕ್ಕಿದ್ರೆ ಸಾಕು ಮೇಡಮ್. 10 ಸಿಕ್ಕಿದ್ರೆ ಫೇಕ್ ಅಲ್ಲ, ಇವಾಗ ಮತ್ತೆ ಇದಲ್ಲದೆ FIR ಹಾಕಕ್ಕೆ ಕೊಟ್ಟಿದ್ದೀವಲ್ಪ, ಅದನ್ನು ಕೊಡಿ. ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ FIR ಹಾಕಕ್ಕೆ. ಇವಳನ್ನ ಇವ್ರದ್ದು ನೀವು ಫರ್ದರ್ ಸಿಸ್ಟಮ್ ಅಲ್ಲಿ ಇವ್ರ ಆಪರೇಟ್ ರೆಡಿ ಎಲ್ಲ ಆಗ್ಬಿಟ್ಟು ನೇಮು ಒಂದು ನಮ್ಗೆ ರಿಪೋರ್ಟ್ ಕೊಡಿ. ಇವ್ರು ಐಡೆಂಟಿಫೈ ಮಾಡಿದ್ರೆ ಅವರೇ ಐಡೆಂಟಿಫೈ ಮಾಡಿರೋದು ಆಕ್ಚುಲಿ. ಐಡೆಂಟಿಫೈ ಮಾಡಿ ಇವ್ರು ಹೊಸದಾಗಿ ಬಂದಿದ್ದು. ಇವಳು 2 ವರ್ಷದಿಂದ ಇಲ್ಲೇ ಇಲ್ಲ. ಇವರು ಆಧಾರ್ ಸೆಂಟರ್ ಫಾರ್ ಈಗೋ ಇದೆ, ಅವರು ಅಂಡರ್ CEG ವರ್ಕ್ ಮಾಡ್ತಾರೆ. CEG is like one of the partner to UID to issue ಆಧಾರ್ ಕಾರ್ಡ್ಸ್. ಮತ್ತೆ ಕೆಲವು ಆಧಾರ್ ಕಾರ್ಡ್ ಕ್ರೀಡಾ ಕ್ಷೇತ್ರದಲ್ಲಿ ಭವಿಷ್ಯವನ್ನ ರೂಪಿಸುವ ಕ್ರೀಡೆಯೇ ವಿದ್ಯಾರ್ಥಿಗಳ ಪಾಲಿಗೆ ದುಸ್ವಪ್ನವಾಗಿದೆ ಕಾಣುತ್ತಿದೆ. ಹೌದು, ಆಗಸ್ಟ್ 23ರಿಂದ ಸಕಲೇಶಪುರ ತಾಲೂಕು ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಮಳೆ ಶಾಪವಾಗಿ ಕಾಡುತ್ತಿದ್ದು, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳನ್ನ ದೇವರೇ ರಕ್ಷಿಸಬೇಕಿದೆ. ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಮುಕ್ತಾಯಗೊಳಿಸುವಂತೆ ಜಿಲ್ಲಾ ಶಿಕ್ಷಣ ಇಲಾಖೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಹಿಳೆಯನ್ನು ಲೆಕ್ಕಿಸದೆ ಕ್ರೀಡಾಕೂಟ ನಡೆಸುತ್ತಿರುವ ಕ್ಷೇತ್ರ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಕಷ್ಟ ಅರಿವಾಗದಂತಾಗಿದೆ. ಈಗಾಗಲೇ ಹದಗೆಟ್ಟಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಇರುವೆ ಹುತ್ತಗಳಿದ್ದು ಮುಚ್ಚುವ ಯತ್ನವನ್ನ ತಾಲೂಕು ಆಡಳಿತ ನಡೆಸುತ್ತಿಲ್ಲ. ಪರಿಣಾಮ ಇರುವೆ ಹುತ್ತಕ್ಕೆ ಕಾಲು ಹಾಕಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಕ್ರೀಡಾಂಗಣದ ಸುತ್ತ ಇರುವ ಗಿಡಗಂಟಿಗಳು ವಿದ್ಯಾರ್ಥಿಗಳನ್ನ ಭಯಪಡಿಸುವಂತಿದೆ. ಇದಲ್ಲದೆ ಕ್ರೀಡಾಂಗಣದಲ್ಲಿ ಅಡಿಗಳಷ್ಟು ನೀರಿದ್ದು ನೀರು ಕೆಸರಿನಲ್ಲೇ ವಿದ್ಯಾರ್ಥಿಗಳು ಆಟ ಆಡಬೇಕಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿರುವ ತಮ್ಮ ನೈಜ ಕೌಶಲ್ಯವನ್ನ ತೋರ್ಪಡಿಸಲು ಸಾಧ್ಯವಿಲ್ಲದಂತಾಗಿದೆ. ಮಳೆ ಬಂದರೆ ಹಾಕಿರುವ ಒಂದೆರಡು ಶಾಮಿಯಾನಗಳು ಸೋರುವುದರಿಂದ ಮಳೆಯಿಂದ ರಕ್ಷಣೆ ಪಡೆಯಲು ಕ್ರೀಡಾಳುಗಳು ಮತ್ತು ಪ್ರೇಕ್ಷಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಬಂಧ ತಾಲೂಕು ಆಡಳಿತಕ್ಕೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನವಿಲ್ಲದಂತಾಗಿದೆ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ನಮ್ಮದು ಮಲೆನಾಡು ಪ್ರದೇಶ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಗಂಟೆ ಇಲ್ಲಿ ಮಳೆ ಜಾಸ್ತಿ ಇರುತ್ತೆ. ಅದರಲ್ಲೂ ಆಗಸ್ಟ್ ತಿಂಗಳು ವಿಪರೀತ ಮಳೆ. ನೋಡಿ, ಈ ಟೈಮಲ್ಲಿ ಈಗ ನೋಡಿ ಕಳೆದೊಂದು ವಾರದಿಂದ ಎಡೆ ಬಿಡದ ಸತತವಾಗಿ ಮಳೆ ಬರ್ತಾ ಇದೆ. ಕ್ರೀಡಾಂಗಣ ವ್ಯವಸ್ಥೆ ಆಮೇಲೆ ಮಾತಾಡ್ತೀವಿ. ನೋಡಿ, ಸ್ಪೋರ್ಟ್ಸ್ ನಡೆಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಏನು ಮಾಡಿದವರಿಗೆ ಟಾರ್ಗೆಟ್ ಕೊಟ್ಟಿದೆ, ಆಗಸ್ಟ್ ಮತ್ತು ಸ್ಪೋರ್ಟ್ಸ್ ಮುಗಿಸ್ಬೇಕು ಅಂತ. ಓಕೆ, ಅವ್ರು ಆದೇಶ ಕೊಡ್ತಾರೆ, ಸರ್ಕಾರದ ಆದೇಶ ಅದು. ಬಟ್ ಇವರು ಇದನ್ನು ಬಿಸ್ತಿದ್ದಾಗ ಆಡಿಸ್ಬೇಕು. ಅದರ್ವೈಸ್ ಇದನ್ನು ಇವರು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ನೋಡಿ, ಇವರು ಈ ಹೆವಿ ಮಳೆ ಆಡಿಸ್ತಾ ಇದ್ದಾರೆ. ಈಗೇನು ಸ್ವಲ್ಪ ತಕ್ಕಬಟ್ಟಿ ಸ್ವಲ್ಪ ಬಿಸಿಲು ಬಂತು ಈಗ. ಬಟ್ ಬೆಳಗ್ಗೆಯಿಂದ ಸುಮಾರು ಮಳೆ ಇದೆ. 2 ದಿನದ ಇದೆ ಹೋಬಳಿ ಮಟ್ಟದ್ದು ಸ್ಪೋರ್ಟ್ಸ್ ಆಗಿತ್ತು. ಇಬ್ಬರದ್ದು ಕೈ ಹೋಗಿದೆ, 2 ಮಕ್ಕಳು ಫ್ರ್ಯಾಕ್ಚರ್ ಆಗಿದೆ ಕೈ. ಬಟ್ ಇವತ್ತು ಆಡಿಸ್ತಾ ಇದ್ದಾರೆ. ಇವತ್ತು ವಿಪರೀತವಾಗ ಮಳೆ ಇದೆ. ಈ ಮಳೆ ಆಡ್ಸೋದು ಹೇಗೆ? ಹೆಚ್ಚು ಕಡಿಮೆ ಮಕ್ಕಳು ಬಿದ್ದುಬಿಟ್ಟು ಹೆಚ್ಚು ಕಡಿಮೆ ಕೈ ಕರೋ ಜವಾಬ್ದಾರಿ. ಸ್ಪೋರ್ಟ್ಸ್ ಆಗ್ತವೆ, ಯಾವ ರೀತಿ ಜೋಶಲ್ಲಿ ಸ್ಕೂಲರು ಅಥವಾ ಶಿಕ್ಷಕರು ಪೋಷಕರೆಲ್ಲ ಒಂದು ನಂಬಿಕೆ ಕಳಿಸಿರ್ತಾರೆ ಮಕ್ಕಳನ್ನ. ಅವರಿಗೆ ಆಟ ಆಡ್ಬೇಕಾರೆ ಜಾರ್ ಬಿದ್ದು ಅಥವಾ ಇನ್ನೊಂದು ಮತ್ತೊಂದು ಮಕ್ಕಳಿಗಾದ್ರೆ ಯಾರು ಹೊಣೆಗಾರರು? ಇದೇನು ತಾಲೂಕು ಆಡಳಿತ ಸ್ವಲ್ಪ ನೋಡ್ಬೇಕು. ಈ ಮಟ್ಟಕ್ಕೆ ಕೆಸರುಗದ್ದಾಗಿದ್ದಲ್ಲ ಈ ಮೈದಾನನ ಕೆಸರುಗದ್ದ ನಮಗೆ ನಡ್ಕೊಂಡು ಹೋಗ್ತದೆ. ಇಲ್ಲಿ ಬಂದ ಮಕ್ಕಳು ಸ್ಪೋರ್ಟ್ಸ್ ಆಡಬೇಕು, ಆಟ ಆಡಬೇಕು, ಅವರಲ್ಲಿ ಜೋಶಲ್ಲಿ ಆಡಿ ನಾನು ವಿನ್ ಆಗ್ಬೇಕನ್ನೋ ಒಂದು ಜೋಶಲ್ಲಿ ಇರ್ತಾರೆ. ಆ ಮಕ್ಕಳಿಗೆ ಗೊತ್ತಿರಲ್ಲ ಎಲ್ಲಿ ಏನಾಗುತ್ತೆ, ಜಾರುತ್ತೋ ಬೀಳ್ತೀನಿ. ಈ ಮಟ್ಟದ ವ್ಯವಸ್ಥೆ ಇದು ತುಂಬಾ ಕಳಪೆ ವ್ಯವಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಲೂಕು ಮತ್ತು ಆಡಳಿತ ಇದ್ರ ಮುಂದೆ ಗಮನಿಸಬೇಕು. ಇದನ್ನ ನಮ್ಮ ಹಕ್ಕು ಮತ್ತು ಸ್ವಾಧೀನದಲ್ಲಿರುವ ಸ್ವತ್ತನ್ನ ಕಾನೂನು ಬಾಹಿರವಾಗಿ ಖಾತಾ ಮಾಡಿಕೊಂಡು ಸರ್ಕಾರದಿಂದ ಹಣ ಪಡೆದುಕೊಳ್ಳಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಫಲಾನುಭವಿಗಳು ಪ್ರತಿಭಟನೆ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಫಲಾನುಭವಿ ರಾಣಿ, ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಗಾಣಿಗರ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 46/PE7ನಲ್ಲಿ ದ್ಯಾವಮ್ಮ ಕೋಂ ದ್ಯಾವೇಗೌಡ ಮತ್ತು ಪುಟ್ಟವು ವಿನ್ ರಾಮಭೋವಿಯವರ ಜಂಟಿ ಖಾತೆ ಮಾಡುವಂತೆ ವಿಶೇಷ ಜಿಲ್ಲಾಧಿಕಾರಿಗಳ ಹುಕುಂ ನಂಬರ್ 1080/82/83ರಂತೆ ಆದೇಶ ಮಾಡಿದ್ದು, ಸದರಿ ಆದೇಶವನ್ನು ಬದಿಗೊತ್ತಿ ಹಾಸನ ಉಪವಿಭಾಗಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ವೆಂಕಟೇಶ್, ಪದ್ಮಮ್ಮ ಇವರುಗಳೊಂದಿಗೆ ಶಾಮೀಲಾಗಿ ನಮ್ಮ ಹಕ್ಕು ಮತ್ತು ಸ್ವಾಧೀನದಲ್ಲಿರುವ ಸ್ವತ್ತನ್ನ ಕಾನೂನು ಬಾಹಿರವಾಗಿ ಖಾತಾ ಮಾಡಿಕೊಂಡು ಸರ್ಕಾರದಿಂದ ಹಣ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಸದರಿ ಸ್ವತ್ತಿನಲ್ಲಿ ನಾವುಗಳು ಹಕ್ಕು ಮತ್ತು ಸ್ವಾಧೀನ ಇರುವ ಬಗ್ಗೆ ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನ
ತಹಶೀಲ್ದಾರರು ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಿರುತ್ತಾರೆ ಮತ್ತು ನನ್ನ ಅಜ್ಜಿ ಮೃತಪಟ್ಟಿರುವುದು ಸಹ ತಿಳಿದಿರುತ್ತದೆ. ಹಾಸನದ 2ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರವರ ನ್ಯಾಯಾಲಯದಲ್ಲಿ ಅಸಲು ದಾವಾ ಸಂಖ್ಯೆ 48/2024ರಲ್ಲಿ ಪದ್ಮಾ ವೆಂಕಟೇಶ್ ಮತ್ತು ಇತರರ ವಿರುದ್ಧ ಕೇಸು ದಾಖಲಿಸಿ ಸದರಿ ಕೇಸು ಚಾಲ್ತಿಯಲ್ಲಿರುವುದು ಉಪವಿಭಾಗಾಧಿಕಾರಿಗಳಿಗೆ ತಿಳಿದಿದ್ದಾಗಿಯೂ ಸಹ ಉಪವಿಭಾಗಾಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮಾಡಿದಂತಹ ಆದೇಶವಾಗಿರುತ್ತದೆ. ವಿಶೇಷ ಜಿಲ್ಲಾಧಿಕಾರಿಗಳು ಮಾಡಿದಂತಹ ಆದೇಶವನ್ನ ಉಪವಿಭಾಗಾಧಿಕಾರಿಗಳಿಗೆ ಆದೇಶ ಮಾಡುವ ಹಕ್ಕು ಮತ್ತು ಅಧಿಕಾರ ಇಲ್ಲದಿದ್ದರೂ ಸಹ ಕೆಲವೊಂದು ಆಮಿಷ ಮತ್ತು ಒತ್ತಡಕ್ಕೆ ಒಳಪಟ್ಟು ಉಪವಿಭಾಗಾಧಿಕಾರಿಗಳು ಮಾಡಿದಂತಹ ಆದೇಶವನ್ನ ವಜಾ ಮಾಡಿ ಎಂದಿನಂತೆ ನನ್ನ ಅಜ್ಜಿ ದ್ಯಾವಮ್ಮನವರ ಹೆಸರಿನಲ್ಲಿ ಪಹಣಿಯನ್ನ ಇಡಬೇಕಾಗಿ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಆಗ್ರಹಿಸಿದರು. ಗ್ರಾಮ ನಮ್ಮ ಅಜ್ಜಿ ದ್ಯಾವಮ್ಮ ದೇವೇಗೌಡ ತಗೊಂಡಿದ್ರು. ಅನುಭವದಲ್ಲಿ ಈಗಲೂ ಅವರೇ ಇದ್ರು. ನಾವು ಈಗಲೂ ಅನುಭವದಲ್ಲೇ ಇದ್ದೀವಿ. 50 ವರ್ಷ ಆಗಿದೆ. ಒಂದು ದಿವಸನೂ ನಾವು ಅವ್ರ ಜಮೀನ್ ಹತ್ರ ಯಾರು ಅಂತಲೂ ಬಂದಿಲ್ಲ, ನಮ್ಮ ಹತ್ರನೂ ಏನು ಕೇಳಿರಲಿಲ್ಲ. ಸುಳ್ಳು ಮಾಹಿತಿ ಸೃಷ್ಟಿಸ್ಬಿಟ್ಟು ಇದನ್ನು ನಮ್ಮದು ಖಾತೆನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಗ್ರಾಮಸ್ಥರೆಲ್ಲ ಬಂದು ಒಂದ್ಸರಿ ಮೇಡಮ್ ಹತ್ರ ಬಂದೋಗಿದ್ದೀವಿ. ಅವ್ರನ್ನ ಬೈದು ಕಳಿಸಿದ್ದಾರೆ. ಏನಮ್ಮ ನೀನು ಮೋಸ ಮಾಡ್ತಿದ್ದೀಯ ಹೋಗಮ್ಮ ಅಂತೇಳಿ ಬೈದು ಕಳಿಸಿದ್ದಾರೆ. ಆದರೂ ನಮ್ಮ ಗ್ರಾಮಸ್ಥರೆಲ್ಲ ಕರ್ಕೊಂಬಂದು ಇವತ್ತು ಕರ್ಕೊಂಬಂದಿದ್ದೀವಿ. ಈಗ ನಮಗೆ ಏನಿಲ್ಲ, ನ್ಯಾಯ ಬೇಕು, ನಮ್ಗೆ ಒದಗಿಸ್ಕೊಡ್ಬೇಕು. ನಮ್ಗೆ ಅನ್ಯಾಯ ಆಗಿದೆ, ಮೋಸ ಮಾಡಿದ್ದಾರೆ. ಹಂಗಾಗಿ ನಮಗೆ ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಮೇಡಮ್ ಹತ್ರ ಬಂದಿದ್ದೀವಿ. ಗ್ಯಾಸ್ ಏಜೆನ್ಸಿ ಕೊಡಿಸುವುದಾಗಿ ವಂಚಿಸಿರುವ ಐಒಸಿಎಲ್ ಕಂಪನಿಯ ಉದ್ಯೋಗಿ ಪ್ರಶಾಂತ್ ಪಿ ಭಟ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಕೀಲ ಕೆವಿ ಮಹೇಂದ್ರ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐಒಸಿಎಲ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ಹೇಳಿಕೊಂಡಿದ್ದ ಪ್ರಶಾಂತ್ ಜಿಲ್ಲೆಯ ಸುಮಾರು 60ಕ್ಕೂ ಹೆಚ್ಚು ಮಂದಿಯಿಂದ ಲಕ್ಷಾಂತರ ರು ಹಣ ಪಡೆದು ವಂಚನೆ ಮಾಡಿದ್ದಾರೆ. ನಾನು ಸಹ 12 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಂಪನಿ ಹೆಸರಿಗೆ ಹಾಗೂ ಪ್ರಶಾಂತ್ ಅವರು ನೀಡಿದ ಇತರೆ ಬ್ಯಾಂಕ್ ಅಕೌಂಟ್ಗೆ ಪಾವತಿ ಮಾಡಿದ್ದೇನೆ. ಆದರೆ ಇದುವರೆಗೂ ಗ್ಯಾಸ್ ಏಜೆನ್ಸಿ ಪರವಾನಗಿ ದೊರೆತಿಲ್ಲ. ಪ್ರಶಾಂತ್ ಅವರು ಏಜೆನ್ಸಿ ಕೊಡಿಸುವ ನೆಪದಲ್ಲಿ ಹಲವರಿಂದ ಆರ್ಟಿಜಿಎಸ್ ಮೂಲಕವೇ ಹಣ ಪಡೆದಿದ್ದು, ಈ ಪ್ರಕರಣ ಸಂಬಂಧ 2023 ಡಿಸೆಂಬರ್ 9ರಂದು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದರು. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ಯಾಸ್ ಏಜೆನ್ಸಿ ದೊರೆಯಲಿದೆ ಎಂಬ ಆಸೆಯಿಂದ ಲಕ್ಷಾಂತರ ಹಣ ಕಳೆದುಕೊಂಡಿರುವವರು ಸಾಕಷ್ಟು ಮಂದಿ ಇದ್ದು, ಪೊಲೀಸ್ ಇಲಾಖೆ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು. ನ್ಯಾಯಾಲಯದ ಮೂಲಕವೂ ಕಂಪನಿ ಹಾಗೂ ಪ್ರಶಾಂತ್ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದರು. 2023ರಲ್ಲಿ ಎಫ್ಐಆರ್ ಆಗಿದೆ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ನಲ್ಲಿ. ಎಫ್ಐಆರ್ ಆಗಿದೆ ಅಂದರೆ ಇದು 8/6/2023ರಿಂದ 5/9/2023ವರೆಗೂ ಕಂಪ್ನಿಗೆ ದುಡ್ಡು ಹಾಕ್ಸಿದ್ದಾರೆ. ಪ್ರಶಾಂತ್ ಪಿ ಭಟ್ ಅಂತ ಗ್ಯಾಸ್ ಏಜೆನ್ಸಿಗೆ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದರು, ಇವರು ಬೆಂಗಳೂರಲ್ಲಿ ಇದರಲ್ಲಿ ಅವರೇ IOCL ಇದೆ, IOCL ಕಂಪ್ನಿಲಿ ಇದ್ದಾರೆ ಪ್ರಶಾಂತ್ ಪಿ ಭಟ್ ಅನ್ನೋರು. ಅವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಡೀಲರ್ಶಿಪ್ ಇದು ಮಾಡ್ತಾರಲ್ಲ, ಅವ್ರ ಡೀಲರ್ಶಿಪ್ ಕೊಡೋರು ಪ್ರಶಾಂತ್ ಪಿ ಭಟ್ ಅನ್ನೋರು. ನಾವು ಮೊದಲನೇ ಸಲ ಕೇಳಿದಾಗ ನಾನೇನು ಮಾಡಿದೆ, ಕೇಳಿದೆ ಸರ್ ಎಷ್ಟು ಅಮೌಂಟ್ ಆಗುತ್ತೆ ಈ ಗ್ಯಾಸ್ ಏಜೆನ್ಸಿ ತಗೊಳ್ಳೋದಕ್ಕೆ ಅಂತವ. ಅವರೇನಂದರು 1.5 ಲಕ್ಷದಲ್ಲಿ ಎಲ್ಲ ಆಗುತ್ತೆ ಅಂದಾಗ ಅಲ್ಲಿಗೆ ನಮಗೆ ಕನ್ಫರ್ಮ್ ಆಯಿತು ಗ್ಯಾಸ್ ಏಜೆನ್ಸಿ ಕೊಡಬೇಕಂದ್ರೆ ಫಸ್ಟು ಡೀಲರ್. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ವಿಜಯಕುಮಾರ್, ಪ್ರಸನ್ನ, ನಾಗೇಶ್ ಇದ್ದರು. ಅರಸೀಕೆರೆ ತಾಲೂಕಿನ ರೈತರಿಗೆ ವಿದ್ಯುತ್ ನಿಗಮದಿಂದ ಅಗತ್ಯ ಸೌಲಭ್ಯ ದೊರಕಿದ್ದು, ಇದು ನಮ್ಮ ಹೋರಾಟದ ಫಲ. ಇದಕ್ಕಾಗಿ ಸಂಬಂಧಪಟ್ಟವರಿಗೆ ಧನ್ಯವಾದ ತಿಳಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷ ದಯಾನಂದ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಸೀಕೆರೆಯ ಹಲವಾರು ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ದೊರೆಯುತ್ತಿರಲಿಲ್ಲ. ಟಿಸಿ ಸೇರಿದಂತೆ ಆರ್ಆರ್ ನಂಬರ್ ದೊರೆಯದೆ ತೊಂದರೆ ಉಂಟಾಗಿತ್ತು. ಆದ್ದರಿಂದ ಕಳೆದ ಆಗಸ್ಟ್ 28ರಂದು ಸೆಸ್ಕ್ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿತ್ತು. ನಂತರ 6 ಮಂದಿ ರೈತರ ಸಮಸ್ಯೆಗೆ ಪರಿಹಾರ ದೊರಕಿದ್ದು, ಅದಕ್ಕಾಗಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವೆವು. 1 ವರ್ಷದಿಂದ ಅರಸೀಕೆರೆ ತಾಲೂಕಿನ ಸುರೇಶ್ ಎಂಬ ರೈತಗೆ ವಿದ್ಯುತ್ ಸಂಪರ್ಕ ದೊರೆಯುತ್ತಿಲ್ಲ ಎಂದು ಆರೋಪಿಸಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು. ನಂತರ ಪ್ರತಿಭಟನೆ ಮೂಲಕ ಈ ಬಗ್ಗೆ ಎಂಜಿನಿಯರ್ ಮಂಜುನಾಥ್ ಅವರ ಗಮನಕ್ಕೆ ತರಲಾಗಿದ್ದು, ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಸುರೇಶ್ ಅವರ ವಿದ್ಯುತ್ ಸಂಪರ್ಕ ಸಮಸ್ಯೆ ಬಗೆಹರಿಯುವವರೆಗೂ ಸಂಘ ಹೋರಾಟ ನಡೆಸಲಿದೆ. ಒಂದೇ ಟಿಸಿಗೆ 4-5 ಕೊಳವೆ ಬಾವಿ ಸಂಪರ್ಕ ಕಲ್ಪಿಸಿರುವುದರಿಂದ ಸುರೇಶ್ ಅವರಿಗೆ ಸಮಸ್ಯೆಯಾಗಿದ್ದು, ಬದಲಿ ಟಿಸಿ ಮೂಲಕ 2 ತಿಂಗಳಲ್ಲಿ ಸಂಪರ್ಕ ಕಲ್ಪಿಸುವ ಸಂಬಂಧ ಮಂಜುನಾಥ್ ಅವರು ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ತಾಲೂಕಿನಲ್ಲಿ ರೈತರ ಸಮಸ್ಯೆ ಸಾಕಷ್ಟು ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು ರೈತರ ಸಮಸ್ಯೆ ಆಲಿಸಬೇಕು ಹಾಗೂ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಬೆಳಗ್ಗೆ 11 ಗಂಟೆಗೆ ಅರಸೀಕೆರೆ, ಹಾಸನ ಜಿಲ್ಲಾ ಅರಸೀಕೆರೆ ತಾಲೂಕು PP ಸರ್ಕಲ್ನಿಂದ KB ವರೆಗೂ ಪಾದಯಾತ್ರೆ ಮಾಡಿಕೊಂಡು ನಾವು ರೈತರ ಸಮಸ್ಯೆನ ಸುಮಾರು 2021ನಲ್ಲಿ ರೈತರ ಹತ್ರ ಹಣ ಪಡೆದಿರುತ್ತಾರೆ ಗುತ್ತಿಗೆದಾರ. ಪಡೆದಿದ್ದು ಆ ಗುತ್ತಿಗೆದಾರ ಏನು ಮಾಡಿದ್ದಾನೆ ಅಂದರೆ, ಹಣ ಪಡೆದಾದ ಮೇಲೆ ಕಂಬ ಇಕ್ಕಿದ್ದಾರೆ, TC ಇಟ್ಟಿದ್ದಾರೆ.
ಆಮೇಲೆ ಟಿ ಸಿನ ಚಾರ್ಜ್ ಮಾಡಿದ್ದಾರೆ. ಚಾರ್ಜ್ ಮಾಡಿದರೂ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ರೈತರುಗಳಿಗೆ ಕೊಟ್ಟಿರಲಿಲ್ಲ. ಸುಮಾರು ಸರಿ ಹೋಗಿ ರೈತರುಗಳು ಹೋಗಿ ಬೆಸ್ಕಾಂ ಹತ್ರ ಹೋಗಿ ಕೇಳಿದಾಗ ಅವ್ರಿಗೆ ರೈತರುಗಳಿಗೆ ದಾಖಲಾತಿಗಳನ್ನ ಕೊಡ್ದಂಗೆ ತಿರಸ್ಕಾರ ಮಾಡಿ ಅವಾಗ ಬಾ ಇವಾಗ ಬಾ ಅಂತ ಹೇಳಿ ಸುಮಾರು ವರ್ಷಗಳಿಂದಲೂ ರೈತರನ್ನ ಗೋಳಿಕೊಂಡಿದ್ದಾರೆ. ಆದ್ದರಿಂದ ನೊಂದ ರೈತರು ಒಂದಿನ ಬಂದು, ಸರ್ ಈ ಥರ ಹಿಂಗೆ ಆಗೋಗಿದೆ, ನಮಗೆ ಸುಮಾರು ಜನಕ್ಕೆ 6 ಜನಕ್ಕೆ ಟಿ ಸಿ ನಂಬರ್ಗಳಾಗಿಲ್ಲ, RR ನಂಬರ್ ಆಗಿಲ್ಲ, ನಮಗೆ ತುಂಬ ತೊಂದರೆಗಳಾಗಿದೆ, ಟಿ ಸಿ ಸುಟ್ಟೋಗಿದೆ. ಯಾಕೆಂದರೆ ಬೆಳೆ ಹಾಕಿದ್ದಾರೆ, ಟಿ ಸಿ ಸುಟ್ಟೋಗಿದೆ, ಟಿ ಸಿ ಕೇಳೋಕ್ಕೆ ಹೋದರೆ ಟಿ ಸಿ ಕೊಡ್ತಾ ಇಲ್ಲ. ಹಾಗಾಗಿ ತುಂಬ ತೊಂದರೆಗಳಾದಾಗ ನಾವೇ ಮಾಡಿದು ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರು, ಆಮೇಲೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಆ ದಿನ ದೊಡ್ಡ ಮಟ್ಟದ ಹೋರಾಟವನ್ನು ಇಟ್ಕೊಂಡಾಗ ನಾವು ಸ್ಟ್ರೈಕ್ ಮಾಡಿ ಆಮೇಲೆ ಮನವಿ. ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ಪಟೇಲ್, ನಾಗವೇಣಿ, ಜಯಶೀಲ, ರವಿಕುಮಾರ್ ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ಸ್ ಚಿತ್ರ ತೆರೆಕಂಡ ಹಿನ್ನೆಲೆಯಲ್ಲಿ ನಗರದ ಪೃಥ್ವಿ ಚಿತ್ರಮಂದಿರದ ಆವರಣದಲ್ಲಿಂದು ಚಿತ್ರತಂಡದಿಂದ ಸಂಭ್ರಮಾಚರಣೆ ನಡೆಸಿದರು. ಚಿತ್ರ ತೆರೆಕಾಣುವ ಮುನ್ನ ಚಿತ್ರತಂಡ ಪಟಾಕಿ ಸಿಡಿಸುವುದರ ಜೊತೆಗೆ ಚಿತ್ರದ ಕಟೌಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾತನಾಡಿ, ಸಂವಿಧಾನದ ಶಕ್ತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಚಿತ್ರ ನಿರ್ಮಾಣವಾಗಿದೆ. ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎಂ ಸಂದೇಶ್ ಅವರು ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಮಾಡಿದ್ದು, ಉದಯ್ ಭಾಸ್ಕರ್ ಅವರು ನಿರ್ದೇಶಿಸಿ ಅಶ್ವಥ್ ಬೆಳಗೆರೆಯವರು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ರಾಜ್ಯದ ಹಾಗೂ ದೇಶದ ಜನತೆಗೆ ಉತ್ತಮ ಸಂದೇಶ ನೀಡುವ ಚಿತ್ರ ಇದಾಗಿದ್ದು, ಪ್ರತಿಯೊಬ್ಬರೂ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಆಗಸ್ಟ್ 30ರಂದು ಹಾಸನ ಜಿಲ್ಲೆ ಇಡೀ ರಾಜ್ಯಾದ್ಯಂತ ದ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಮ್ಮ ಪೃಥ್ವಿ ಚಿತ್ರಮಂದಿರದಲ್ಲಿ ಈಗ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರ ಸಂವಿಧಾನದ ಶಕ್ತಿ, ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನೈಜ ಘಟನೆಗಳನ್ನು ಆಧರಿಸ್ತಕ್ಕಂಥ ಒಂದು ಚಿತ್ರ ಆಗಿರ್ತದೆ. ಈ ಒಂದು ಚಿತ್ರವನ್ನು ಅಶ್ವಥ್ ಬೆಳಗೆರೆ ಅವರು ನಿರ್ಮಾಣ ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ಚಿತ್ರಕಥೆ ಹಾಗೂ ಸಂಭಾಷಣೆ ಹಾಗೂ ಸ್ಕ್ರೀನ್ ಪ್ಲೇಯನ್ನು ಡಾಕ್ಟರ್ ಕೆಎಂ ಸಂದೇಶ್ ಅವರು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಇವರು ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ನಾಯಕ ನಟನಾಗಿ ಕೂಡ ಅಭಿನಯಿಸಿರ್ತಾರೆ. ಜೊತೆಗೆ ಈ ಒಂದು ಚಿತ್ರದ ಒಂದು ನಿರ್ದೇಶನವನ್ನು ಉದಯ್ ಭಾಸ್ಕರ್ ಅವರು ಮಾಡಿರ್ತಾರೆ. ಚಿತ್ರದ ಮ್ಯೂಸಿಕ್ ಡೈರೆಕ್ಷನನ್ನು ಕರುಣ ಅವರು, ಹಾಗೆಯೇ ಖ್ಯಾತ ಬಾಲಿವುಡ್ನ ಗಾಯಕರಾದಂಥ ಕೈಲಾಶ್ ಖೇರ್ ಅವರು ಈ ಒಂದು ಚಿತ್ರದ ಅಂಬೇಡ್ಕರ್. ಪತ್ರಕರ್ತ ಬ್ಯಾಕ್ರವಳ್ಳಿ ವೆಂಕಟೇಶ್ ಮಾತನಾಡಿ, ಸಮಾಜಮುಖಿಯಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು, ಇಂದಿನಿಂದ ಹಾಸನದ ಪೃಥ್ವಿ ಚಿತ್ರಮಂದಿರದಲ್ಲಿ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಪ್ರತಿದಿನ ಮೊದಲ ಶೋನಲ್ಲಿ ಚಿತ್ರವನ್ನ ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರು ಈ ಚಿತ್ರವನ್ನ ವೀಕ್ಷಿಸಿ ಚಿತ್ರತಂಡಕ್ಕೆ ಪ್ರೋತ್ಸಾಹ ನೀಡಬೇಕು. ವಿದ್ಯಾರ್ಥಿಗಳಿಗೂ ಈ ಚಿತ್ರದಲ್ಲಿ ಉಪಯುಕ್ತ ಮಾಹಿತಿಗಳು ಲಭ್ಯವಿದ್ದು, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯಲು ಚಿತ್ರ ಸಹಾಯಕವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸುವಂತೆ ಮನವಿ ಮಾಡಿದರು. ದ ರೂರಲ್ಸ್ ಚಲನಚಿತ್ರ ಒಂದು ಸಮಾಜ ಮುಖಿಯಾಗಿರೋಂಥ ಚಲನಚಿತ್ರ. ಅಂಬೇಡ್ಕರ್ ಜೀವನ ಚರಿತ್ರೆ ಆಧಾರಿತ ಚಿತ್ರ ಇದಾಗಿದ್ದು ಇವತ್ತು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಲಿದೆ. ಅದೇ ರೀತಿ ಹಾಸನದ ಪೃಥ್ವಿ ಥಿಯೇಟರ್ನಲ್ಲಿ ಇಂದು ಬಿಡುಗಡೆಗೊಳ್ತಿರೋಂಥ ದ ರೂರಲ್ ಚಲನಚಿತ್ರ ಭಾಳ ಅದ್ದೂರಿಯಾಗಿ ಇವತ್ತು ಈಗ ಉದ್ಘಾಟನೆಗೊಂಡಿದೆ. ಈ ಚಲನಚಿತ್ರ ಈಗ ಅಂಬೇಡ್ಕರ್ ಜೀವನ ಆಧಾರಿತ ಚಲನಚಿತ್ರ ಆದ್ದರಿಂದ ಜಿಲ್ಲೆಯ ಸಮಸ್ತ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಕೂಡ ಬಂದು ಈ ಚಿತ್ರನ ಹಾರೈಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಈಗಾಗಲೇ ಚಲನಚಿತ್ರ ರಾಜ್ಯಾದ್ಯಂತ ಬೆಳಗಿನ ಶೋಗಳಲ್ಲಿ ಬಿಡುಗಡೆಗೊಂಡಿರೋಂಥದ್ದು. 10 ಗಂಟೆಗೆ 10:30ಕ್ಕೆ ಇದು ಪ್ರಾರಂಭದ ಚಿತ್ರ 1 ಗಂಟೆವರೆಗೆ ಇರುತ್ತದೆ. ಈಗಾಗಲೇ ಸತತವಾಗಿ ಈಗ ರಾಜ್ಯಾದ್ಯಂತ ಎಲ್ಲ ಕಡೆ. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಮಂಜುನಾಥ್, ರಘು, ಮಧು, ಶರತ್, ನವೀನ್, ಗಿಣಿಯಪ್ಪ ಇತರರು ಇದ್ದರು. ಎಚ್ಡಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರಿಕೆರೆ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿಂದು ಗ್ರಾಮೀಣ ಸಹಭಾಗಿತ್ವ ಕಾರ್ಯಕ್ರಮ ನಡೆಯಿತು. ಗ್ರಾಮದ ಎಚ್ಡಿ ದೇವೇಗೌಡ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮದ ನಕ್ಷೆ ತಯಾರಿಸಿ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರಿಂದಲೇ ಗ್ರಾಮದ ಪ್ರಮುಖ ಸ್ಥಳಗಳನ್ನು ಗುರುತಿಸುವ ಮೂಲಕ ಗಮನ ಸೆಳೆದರು. ಜೊತೆಗೆ ಹಳ್ಳಿ ಸೊಗಡಿನ ರಾಗಿ ಮಂಟಪ, ಚಲನವಲನ ನಕ್ಷೆ, ಬೆಳೆಗಳ ಗೋಪುರ, ಆದ್ಯತೆ ಶ್ರೇಣಿ, ಸಮಸ್ಯಾತ್ಮಕ ವೃಕ್ಷ, ಬೆಳೆ ಋತುಮಾನ ಚಕ್ರ, ಶ್ರೇಣಿ ಪದ್ಧತಿ, ವೃಕ್ಷ ಸ್ಥಾಪನೆ ಮಾಡುವ ಮೂಲಕ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಕ್ಷೆ ರಚಿಸಿ ಅದರ ಬಗ್ಗೆ ಗ್ರಾಮದ ಮುಖಂಡರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಮಾಹಿತಿ ನೀಡಿದರು. ಈ ವೇಳೆ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ, ಕಾರಿಕೆರೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಬಂದಾಗಿನಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ.
ವಿದ್ಯಾರ್ಥಿ ಜೀವನದಲ್ಲೇ ರೈತರ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅನ್ವೇಷಣೆಗೆ ಮುಂದಾಗಿರುವ ವಿದ್ಯಾರ್ಥಿಗಳ ನಡೆ ಶ್ಲಾಘನೀಯ ಎಂದರು. ಸಮರ್ಪಕವಾಗಿ ಭಾಗಿಯಾಗ್ತಕ್ಕಂಥದ್ದು. ಸೊ ಅವರೇ ನಮ್ಮ ಹಳ್ಳಿಯಲ್ಲಿ ಒಂದು ಸಾಮಾಜಿಕ ನಕ್ಷೆ ಮತ್ತು ಸಂಪನ್ಮೂಲ ನಕ್ಷೆ ಅಂತ ಇರ್ತಕ್ಕಂಥದ್ದು. ಸಾಮಾಜಿಕ ನಕ್ಷೆಯಲ್ಲಿ ನಮ್ಮ ಊರಿನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಾಗಿರಲಿ, ಈಗ ಹಾಲಿನ ಡೈರಿ ಆಗಿರಲಿ, ಸ್ಕೂಲ್ ಆಗಿರಲಿ, ಆಸ್ಪತ್ರೆ ಆಗಿರಲಿ, ಪ್ರತಿಯೊಂದು ಇರ್ತಕ್ಕಂಥದ್ದು. ಸೊ ಅಂಥ ಸೌಲಭ್ಯಗಳು ನಮ್ಮೂರಿನಲ್ಲಿ ಆ ನಕ್ಷೆಯಲ್ಲಿ ಗುರುತಿಸಿ ತಾವೇ ಒಂದು ಏನೋ ಭಾಗಿಯಾಗ್ತಕ್ಕಂಥದ್ದು. ಸೊ ಅದಾದ ನಂತರ ನಮ್ಮೂರಲ್ಲಿ ಎಷ್ಟು ರೈತರಿರ್ತಕ್ಕಂಥದ್ದು, ಅಂದರೆ ಏನು ಈರುವಳಿದಾರರು ಅಂತ ಕರಿತೀವಿ. ಸೊ ಎಷ್ಟು ಜನ ರೈತರು, ಮಧ್ಯಮದಾರರು ಇರ್ತಕ್ಕಂಥದ್ದು, ಸಣ್ಣ ರೈತರು ಎಷ್ಟು ಜನ ಇದ್ದಾರೆ. ಸೊ ಅದನ್ನು ಕೂಡ ರೈತರಿಂದಲೇ ಕೂಡ ನಾವು ಮಾಡ್ತಕ್ಕಂಥದ್ದು. ಅಂದರೆ ಕೆಲವೊಂದು ಜನಗಳಿಗೆ ರೈತರಿಗೆ ಎಲ್ಲನೂ ಕೂಡ ಗೊತ್ತಿರಲ್ಲ. ಸೊ ಈ ಒಂದು ಡಾಟಾದಿಂದ ಏನಂದರೆ ಈ ಒಂದು ದತ್ತಾಂಶದಿಂದ ಅವರು ಕೂಡ ಈ ಒಂದು ತಿಳ್ಕೊತಾರೆ. ಆಮೇಲೆ ಕೆಲವೊಂದು ಜನ ರೈತರಿಗೆ ಏನಾಗುತ್ತೆ, ಪ್ರತಿಯೊಂದು ಇಂಟ್ರೆಸ್ಟ್ ಇರುತ್ತೆ. ಅಂದರೆ ನಮ್ಮ ಕೃಷಿಗೆ ಸಂಬಂಧಿಸಿದಂಥ ಬೇರೆ ಆ್ಯಕ್ಟಿವಿಟಿಗಳು ಕೂಡ, ಅಂದರೆ ಈಗ ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಬೇರೆ ಬೇರೆ ಜೇನು ಸಾಕಾಣಿಕೆ. ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಸದಾಶಿವಗೌಡ ಮಾತನಾಡಿ, ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸತತ 3 ತಿಂಗಳು ಇಲ್ಲೇ ನೆಲೆಸಿ ಗ್ರಾಮದಲ್ಲಿನ ಕೃಷಿ ಚಟುವಟಿಕೆಗಳಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳಿಗೆ ಪರಿಹಾರ ಮಾರ್ಗೋಪಾಯದ ಬಗ್ಗೆ ಗ್ರಾಮದ ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಇಂದು ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಗ್ರಾಮದ ರೈತರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷಿ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿನ ಸಮಸ್ಯೆಗಳಿಗೆ ಉಪಯುಕ್ತ ಮಾಹಿತಿ ಪಡೆಯುವ ಮೂಲಕ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಹಾಸನ ಮತ್ತು ಬೆಂಗಳೂರು ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮೂರಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆಗಲೇ ಸುಮಾರು ಒಂದು 5-6 ದಿವಸದಿಂದ ನಮ್ಮೂರಿನಲ್ಲೇ ಉಳಿದುಕೊಂಡಿದ್ದು, ಮುಂದೇನು ಸುಮಾರು 3 ತಿಂಗಳು ನಮ್ಮ ಗ್ರಾಮದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಈ ದಿವಸ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ನಕ್ಷೆಯನ್ನು ತಯಾರು ಮಾಡಿ ನಮ್ಮ ರೈತರಿಂದಲೇ ಆಯಾಯ ರೈತರ ಮನೆಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಆ ನಕ್ಷೆಯಲ್ಲಿ ಹೋಗಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದರು. ತುಂಬ ಚೆನ್ನಾಗಿ ಬಂತು. ಪ್ರತಿಯೊಬ್ಬರು ರೈತರು ಸಹ ಅವರವರ ಮನೆಯ ಜಾಗವನ್ನು ಗುರುತಿಸಿ, ಮನೆಗಳನ್ನ ಗುರುತಿಸಿ ಒಂದು ಕೊಟ್ಟಂಥ ಒಂದು ವಸ್ತುನಲ್ಲಿ ಇಟ್ಟಿದ್ದರು. ಹಾಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ತಿಗಳು, ಅಂದರೆ ಆಸ್ಪತ್ರೆ ಇರ್ಬೋದು, ಡೈರಿ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಅದನ್ನು ಸಹ ಗುರುತಿಸಿ ರೀತಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಹಾಗೆಯೇ ನಮ್ಮ ಗ್ರಾಮದಲ್ಲಿ ಈ ಬಂದು ವಿದ್ಯಾರ್ಥಿಗಳು ಬಂದಂತೆ ಕಾರ್ಯಕ್ರಮದಲ್ಲಿ ಕಬ್ಬಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪುಟ್ಟರಾಜು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಮೇಶ್, ನಿರ್ದೇಶಕ ರಾಮೇಗೌಡ, ಗ್ರಾಮಸ್ಥರಾದ ಪುಟ್ಟಸ್ವಾಮಿಗೌಡ ಹಾಗೂ ಕೃಷಿ ಕಾಲೇಜು ವಿದ್ಯಾರ್ಥಿಗಳಿದ್ದರು. ಗಣೇಶೋತ್ಸವದಲ್ಲಿನ ಪರಿಸರ ಮಾಲಿನ್ಯದ ನೆಪವನ್ನ ಹೇಳಿ ಕೃತಕ ಟ್ಯಾಂಕ್ ಮತ್ತು ಅರಿಶಿಣ ಗಣಪತಿ, ಗೋಮಯ ಗಣಪತಿ ಎಂಬ ಧರ್ಮ ಬಾಹಿರ ಹಾಗೂ ಆರೋಗ್ಯ ಸಂಕಲ್ಪನೆಯನ್ನ ನಡೆಸಿ ಗಣೇಶ ಮೂರ್ತಿಗೆ ಘೋರ ಅಪಮಾನ ಮಾಡುವುದನ್ನ ನಿಲ್ಲಿಸಬೇಕೆಂದು ಹಿಂದೂ ಜನಜಾಗೃತಿ ವೇದಿಕೆಯ ಸದಸ್ಯರು ಇಂದು ನಗರಸಭೆ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯ ಸುರೇಶ್ ಗೌಡ, ಕರ್ನಾಟಕ ಸರ್ಕಾರದ ಪರಿಸರ ಇಲಾಖೆಯು ಜೇಡಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಯಿಂದ ಪರಿಸರ ಮಾಲಿನ್ಯವಾಗುತ್ತದೆ ಎಂದು ಅರಿಶಿಣ ಗಣೇಶ ಮೂರ್ತಿ ಮಾಡಲು ಜನರಿಗೆ ಕರೆ ನೀಡಿದೆ. ಅದಕ್ಕಾಗಿ ಈ ವರ್ಷ 10 ಲಕ್ಷ ಅರಿಶಿಣ ಗಣಪತಿ ಮೂರ್ತಿ ನಿರ್ಮಾಣ ಮಾಡುವ ಅಭಿಯಾನ ಮಾಡುತ್ತಿದ್ದೇವೆ. ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಏಕೆಂದರೆ ಶ್ರೀ ಗಣೇಶನ ತತ್ವಗಳು ಅವಿ ಮಣ್ಣಿನಿಂದ ಮಾಡಿದ ಮೂರ್ತಿಯಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಪ್ರಕ್ಷೇಪಣೆಯಾಗುತ್ತದೆ ಹಾಗೂ ಎಲ್ಲಾ ಭಕ್ತರಿಗೆ ಗಣೇಶ ತತ್ವದ ಲಾಭವಾಗುತ್ತದೆ. ಇದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಲಾಭವಾಗುತ್ತದೆ ಎಂದು ಸರ್ಕಾರ ಮತ್ತು ಪರಿಸರವಾದಿಗಳು ವರ್ಷದಲ್ಲಿ 1 ಸಲ ಜರುಗುವ ಗಣೇಶೋತ್ಸವದಿಂದ ಪ್ರದೂಷಣೆಯಾಗುತ್ತದೆ ಎಂದು ಹಿಂದೂ ಧರ್ಮಾಚರಣೆಯ ವಿಷಯದಲ್ಲಿ ಮೂಗು ತೋರಿಸುತ್ತಿದ್ದು, ಗಣೇಶ ಮೂರ್ತಿಯನ್ನ ಹರಿಯುವ ನೀರಿನಲ್ಲಿ ಪಾರಂಪರಿಕ ಪದ್ಧತಿಯಲ್ಲಿ ವಿಸರ್ಜಿಸಲು ವಿರೋಧಿಸುತ್ತಾರೆ. ಇಂದು ಗಣೇಶ ಮೂರ್ತಿಯನ್ನು ಟ್ಯಾಂಕ್ನಲ್ಲಿ ವಿಸರ್ಜನೆ ಮಾಡಬೇಕಾದ ಪರಿಸ್ಥಿತಿ ಬಂದೊರಗಿದ್ದು, ಕೃತಕ ಟ್ಯಾಂಕ್ನಲ್ಲಿ ವಿಸರ್ಜಿಸಲಾದ ಗಣೇಶ ಮೂರ್ತಿಗಳನ್ನು ಪುನಃ ನದಿ, ಸಮುದ್ರ, ಕೆರೆ, ಕಸದ ಡಬ್ಬಿ ಮುಂತಾದ ಆರೋಗ್ಯ ಕಡೆಗಳಲ್ಲಿ ಎಸೆಯಲಾಗುತ್ತದೆ. ಪ್ರತಿ ವರ್ಷ ಲಕ್ಷ ಕೋಟಿಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡಿ ಕೃತಕ ಕೆರೆಗಳನ್ನು ತಯಾರು ಮಾಡುತ್ತಾರೆ. ಅದರ ಬದಲು ವಿಸರ್ಜನೆಗಾಗಿ ಜಲಾಶಯದಲ್ಲಿ ಅಥವಾ ಕೊಳ್ಳದಲ್ಲಿ ಒಂದು ಮೂಲೆಯಲ್ಲಿ ಕಬ್ಬಿಣದ ತಂತಿಗಳಿಂದ ಕಟ್ಟಿದ ಬಲೆಗಳಿಂದ ಕಟ್ಟಿದ ಕಲ್ಲಿನ ಗೋಡೆಯನ್ನ ತಯಾರಿಸಿ ಅಲ್ಲಿ ಗಣೇಶ ಭಕ್ತರಿಗೆ ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಲು ಹೇಳಬೇಕು. ಯಾವುದಾದರೊಂದು ತಂತಿಯ ಬಲೆಯ ಛಿದ್ರಗಳಿರುವ ಗೋಡೆಯನ್ನ ಕಟ್ಟಿದ್ರೆ ಅದು ದೀರ್ಘಕಾಲದವರೆಗೆ ಬಾಳ್ವಿಕೆ ಬರುತ್ತದೆ ಹಾಗೂ ಪ್ರತಿ ವರ್ಷ ಪಾಲಿಕೆಯ ಲಕ್ಷಗಟ್ಟಲೆ ರೂಪಾಯಿಗಳ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು. ನಮಸ್ಕಾರ. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಇವತ್ತು ನಗರಸಭೆಯ ಕಮಿಷನರ್ಗೆ ನಾವೊಂದು ಮನವಿ ಕೊಡೋಕ್ಕೆ ಬಂದಿದ್ವಿ. ಮನವಿಯ ವಿಚಾರ ಏನಪ್ಪ ಅಂತ ಅಂದರೆ, ಇತ್ತೀಚೆಗೆ ಗಣೇಶೋತ್ಸವದ ಹೆಸರಿನಲ್ಲಿ ಈ ಪರಿಸರ ಮಾಲಿನ್ಯ ಹಾಳಾಗುತ್ತೆ ಅಂತ ಹೇಳಿ ಒಂದಷ್ಟು ಪರಿಸರವಾದಿಗಳು ಈ ಜೇಡಿ ಮಣ್ಣನ್ನು ಬಿಟ್ಟು ನಮ್ಮದು ಗೋಮಯ ಗಣಪತಿ, ಅರಿಶಿಣ ಗಣಪತಿ ಇದರಲ್ಲಿ ಗಣಪತಿ ಮಾಡಿ ಅಂತ ಒಂದು, ಮತ್ತು ಕೃತಕ ಟ್ಯಾಂಕ್ನಲ್ಲಿ ಏನು ಗಣಪತಿಯನ್ನು ವಿಸರ್ಜನೆ ಮಾಡ್ತಿದ್ದಾರೆ, ಇದರ ವಿರುದ್ಧ ನಾವು ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಏನಾಗಿದೆ ಅಂತ ಅಂದರೆ, ಇತ್ತೀಚೆಗೆ
ಈ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗಣೇಶನ ತತ್ವ ಬರಬೇಕು ಅಂತಂದರೆ ಅದು ಜೇಡಿ ಮಣ್ಣಿನಿಂದನೇ ಆಗಬೇಕು. ಜೇಡಿ ಮಣ್ಣಿನಿಂದ ಮಾಡಿದ ಗಣಪತಿ ಮಾತ್ರ ನಮ್ಮ ಸಂಸ್ಕೃತಿನಲ್ಲಿ ಇರೋವಂಥದ್ದು. ಈಗೇನಾಗ್ತಾ ಇದೆ, ಕೃತಕವಾದಿ ಟ್ಯಾಂಕನ್ನು ಮಾಡಿ ಎಲ್ಲ ಗಣಪತಿನ ಅದರಲ್ಲಿ ವಿಸರ್ಜನೆ ಮಾಡ್ತಿದ್ದಾರೆ. ಆದರೆ ಆ ಕೃತಕವಾಗಿ ಮಾಡಿದಂಥ ವಿಸರ್ಜನೆಯ ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಚನ್ನರಾಯಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ರವಿಪ್ರಸಾದ್ ಮಾತನಾಡಿ, ಗಣಪತಿ ಮೂರ್ತಿಯನ್ನ ಎಲ್ಲೆಂದರಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು. ಪ್ರತಿಷ್ಠಾಪನೆ ಮಾಡುವ ಪ್ರತಿಯೊಬ್ಬರು ಕೂಡ ಪೊಲೀಸ್ ಇಲಾಖೆ, ಪುರಸಭೆ ಹಾಗೂ ವಿದ್ಯುತ್ ಇಲಾಖೆ ಇವುಗಳಿಂದ ಅನುಮತಿ ಪತ್ರ ಪಡೆದು ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲದೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಕೆಲವು ಸರ್ಕಾರದ ಆದೇಶದ ಪ್ರಕಾರ ಎಲ್ಲಾ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು. ಅದರಲ್ಲೂ ಈ ಬಾರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳು ಒಂದೇ ತಿಂಗಳಿನಲ್ಲಿ ಬಂದಿದ್ದು, ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಧರ್ಮ ಬಾಂಧವರುಗಳು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶಗಳನ್ನು ಕಲ್ಪಿಸಬಾರದು ಎಂದರು. ಬೆಳಗ್ಗೆ ಮುಗಿಸ್ಬೇಕು, 5 ಗಂಟೆವರೆಗೆ ಮುಗಿಸ್ಕೊಡೋ ಪ್ರಯತ್ನ ಮಾಡಿ. 9ನೇ ದಿನ ಪ್ರೇಯರ್ ಬಂದರೆ ಗಣೇಶ ಬರೋದಿಲ್ಲ, ಭಾಳ ಇರ್ತಾರೆ. ನಾವು 5 ಗಂಟೆಗೆ ಅವರು ನಾವು ಹಬ್ಬದಲ್ಲಿ ನಾವೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಊರಲ್ಲಿ ಯಾವುದೇ ಹಬ್ಬ ಬರಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ನಮ್ಗೆ ಅಡ್ವಾನ್ಸ್ ಆಗಿ ತಿಳಿಸಿದ್ರೆ ನಮಗೆ ಪೊಲೀಸನ್ನು ಹಾಕಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ನಿಮಗೆ ಸಹಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವೆಲ್ಲ ಇಲಾಖೆಯವರು ಕೂಡಿ ಈ ಕಾರ್ಯಕ್ರಮನ ಶಾಂತಿಯುತವಾಗಿ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಆದಷ್ಟು ನಿಮ್ಮ ಕೈ ಎಷ್ಟು ಅನುಕೂಲ ಆಗುತ್ತೆ ಅಷ್ಟ ಆಗ್ತದೆ ಕೆಲಸ ಮಾಡ್ರಿ. ಎಲ್ಲ ಹೋಗೋದೇ ಬೇಡ, ನೀವು ಸಿಂಗಲ್ ಸಿಸ್ಟಮ್ಗೆ ರಿಲೇ ಮಾಡ್ಬಿಡೋಣ ಮಾತ್ರ. ಎಲ್ಲ ಆಫೀಸರು ಪಟ್ಟಣ ವೃತ್ತ ನಿರೀಕ್ಷಕ ರಘುಪತಿ ಭಟ್ ಮಾತನಾಡಿ, ಪ್ರತಿಯೊಬ್ಬರು ಕೂಡ ಎಲ್ಲೆಂದರಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬಾರದು. ಪುರಸಭೆಯ ನಿವೇಶನವಿದ್ದರೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪತ್ರ ಪಡೆಯಬೇಕು. ರಸ್ತೆಯ ಮಧ್ಯದಲ್ಲಿ ಯಾರೂ ಕೂಡ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯನ್ನ ನೀಡುವಂತಿಲ್ಲ. ಹಾಗೂ ಪುರಸಭೆಯವರು ನಿಗದಿ ಮಾಡಿರುವ ಸ್ಥಳಗಳಲ್ಲಿ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡಬೇಕು. ಗಣಪತಿ ವಿಸರ್ಜನೆ ಮಾಡುವ ಸಂಘ ಸಂಸ್ಥೆಯವರು ಪೊಲೀಸ್ ಇಲಾಖೆಗೆ ತಿಳಿಸಿ ನಂತರ ಗಣಪತಿಯನ್ನ ವಿಸರ್ಜನೆ ಮಾಡತಕ್ಕದ್ದು. ಯಾವುದೇ ರೀತಿಯ ಡಿಜೆ ಇನ್ನಿತರ ಅನೈತಿಕ ಚಟುವಟಿಕೆಗಳಿಗೆ ಗಣಪತಿ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ಒಂದು ರೂಟ್ ನೀವು ಯಾವ ರೂಟನ್ನು ಕೊಟ್ಟಿದ್ರೆ ಅದೇ ರೂಟ್ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ. ಆಯಿತಾ? ರೂಟು ಫಿಕ್ಸ್ ಇರುತ್ತೆ. ಏನು ಹೋದ ವರ್ಷ ಏನು ರೂಟ್ ಕೊಟ್ಟಿದ್ರೆ ಅದೇ ರೂಟೇ. ಏನು ರೋಡ್ ಪೂರ್ತಿ ಅಗದು ರೋಡ್ ಹಾಳಾಗಿದೆ ಅನ್ನೋದಿದ್ರೆ ಅದನ್ನು ಸುತ್ತಕೊಂಡು ಹೋಗೋದು ಬಿಟ್ಟರೆ ಬೇರೆ ಇನ್ನು ಯಾವುದೇ ರೂಟಲ್ಲಿ ಬದಲಾವಣೆ ಇಲ್ಲ. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಗಣೇಶ ಕೂರಿಸಿದೆ. ಸಾರ್ವಜನಿಕ ಸ್ಥಳದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೊದಲು ಪುರಸಭೆ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಆದರೆ ಗ್ರಾಮ ಪಂಚಾಯತಿ ಅಲ್ಲಿಂದ ಅನುಮತಿನ ತಗೋಬೇಕು. ಪಬ್ಲಿಕ್ ಬಿಲ್ಡಿಂಗ್ ಇರುತ್ತೆ, ಯಾವುದೋ ಎಲ್ಲೆಲ್ಲಿ ಕೂರಿಸ್ತಾರೆ ಕಾರಣಕ್ಕೂ ಕೂರಿಸೋಗಿಲ್ಲ. ಅಲ್ಲಿ ಸಪೋಸ್ ಖಾಸಗಿ ಜಾಗ ಇದ್ದರೆ ಖಾಸಗಿ ಜಾಗದ ಯಾರು ಓನರ್ ಇರ್ತಾರೆ ಪಾಣಿ ಮತ್ತು ಅವ್ರದ್ದು ಅನುಮತಿ ಪತ್ರ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಚಾಮುಂಡೇಶ್ವರಿ ವಿದ್ಯುತ್ ಸಹಾಯಕ ಇಂಜಿನಿಯರ್ ಕೃಷ್ಣ ಇನ್ನು ಮುಂತಾದವರು ಹಾಜರಿದ್ದರು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ 2 ಹಬ್ಬಗಳು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲರೂ ಸೌಹಾರ್ದತೆಯ ಭಾವನೆಯಿಂದ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ಪ್ರಮೋದ್ ಜೈನ್ ಹೇಳಿದರು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸಕಲೇಶಪುರದ ಲಯನ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಾಂತಿ ಸೌಹಾರ್ದತೆಯಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲ, ಎಲ್ಲ ಧರ್ಮೀಯರು ಸೇರಿ ಕಾನೂನು ಸುವ್ಯವಸ್ಥೆಗೆ ಹಾಗೂ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿ ಶಾಂತಿ ಸೌಹಾರ್ದತೆಯಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸಬೇಕು. ಹಬ್ಬ ಆಚರಣೆ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಪಾಲನೆ ಮಾಡಬೇಕು. ಆಸ್ಪತ್ರೆ, ಶಾಲೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದರು. ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮನ್ನೆಲ್ಲ ಕರೆಸಿದ್ದೇವೆ. ನಮ್ಮ ಪಟ್ಟಣ ಪಂಚಾಯತಿಯಿಂದ ನಮ್ಮ ಚೀಫ್ ಆಫೀಸರ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತಿಯಿಂದ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಬರುವರಿದ್ದಾರೆ. ಈ ಸಂದರ್ಭ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ಎಲ್ಲರೂ ಕೈಗೂಡಿಸ್ಕೊಂಡು ಎಲ್ಲರೂ ಕೈ ಜೋಡಿಸ್ಕೊಂಡು ಹೋದಾಗ ಮಾತ್ರ ಸಾಧ್ಯ. ಇವತ್ತು ಗೌರಿ ಗಣೇಶ ಹಬ್ಬದ ಆಚರಣೆ ಇರ್ಬೋದು, ಈದ್ ಮಿಲಾದ್ ಹಬ್ಬದ ಆಚರಣೆ ಇರ್ಬೋದು,
ಎಲ್ರಿಗೂ ಒಳ್ಳೇದಾಗಲಿ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದಂಥ ಸಂಪ್ರದಾಯಗಳಿರ್ತವೆ, ಆಚರಣೆಗಳಿರ್ತವೆ. ಅವನ್ನೆಲ್ಲ ಕೂಡ ತಿಳ್ಕೊಂಡು ಅದಕ್ಕೆ ಸಹಕಾರ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವೆಲ್ಲರೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಆ ವ್ಯವಸ್ಥೆಯಲ್ಲಿ ಪ್ರೊಫೆಷನರಿ ಡಿವೈಎಸ್ಪಿ ವಿಜಯಕ್ರಾಂತಿ ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆಗೆ ಅಗತ್ಯವಿರುವ ಸ್ಥಳ, ಪೆಂಡಾಲ್, ವಿದ್ಯುತ್ ಸಂಪರ್ಕ ಮುಂತಾದ ಪರವಾನಗಿಗಳನ್ನು ಏಕವಾಕ್ಷಿ ಪದ್ಧತಿಯಡಿ ಪಡೆದುಕೊಳ್ಳಬೇಕು. ಶುಭಾಶಯ ಕೋರುವ ಬ್ಯಾನರ್, ಪಟ್ಟಿಕೆಗಳನ್ನು ಅಳವಡಿಸಲು ಆಯಾ ಸ್ಥಳೀಯ ಪ್ರಾಧಿಕಾರದಿಂದ ತಪ್ಪದೇ ಅನುಮತಿ ಪಡೆದುಕೊಳ್ಳಬೇಕು. ಪೆಂಡಾಲುಗಳಲ್ಲಿ ಧ್ವನಿವರ್ಧಕಗಳ ಬಳಕೆಗೆ ಪರವಾನಗಿ ಪಡೆಯಬೇಕು ಎಂದರು. ಸೂಚನೆಗಳು, ಮಾರ್ಗದರ್ಶನಗಳು ಮತ್ತು ಸುತ್ತೋಲೆಗಳನ್ನು ಬರ್ತವೆ, ಅವೆಲ್ಲವನ್ನು ಅನುಸರಿಸಿ ಆದಷ್ಟು POP ಗಣಪತಿಗಳನ್ನು ಮತ್ತು ರಾಸಾಯನಿಕ ವಸ್ತುಗಳನ್ನು ಬಳಸಿ ತಯಾರಿಸಲಾದಂತಹ ಗಣಪತಿ ವಿಗ್ರಹಗಳ ಉತ್ಪಾದನೆ, ಸಂಗ್ರಹ, ಮಾರಾಟವನ್ನು ನಿಷೇಧಿಸುವ ಕುರಿತಂತೆ ನಿನ್ನೆ ದಿನ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಒಂದು ಸುತ್ತೋಲೆಯನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಂದ ಕೊಡ್ತೇನೆ. ಜೊತೆಗೆ ಒಂದೆರಡು ವಿಚಾರಗಳನ್ನು ನಮ್ಮ ಡಿವೈಎಸ್ಪಿ ಸಾಹೇಬರ ಸಲಹೆಯಂತೆ ನಮ್ಮ ಸಂಘಟಕರಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಪರಿಸರ ಮತ್ತು ಇಕೋ ಫ್ರೆಂಡ್ಲಿ ಗಣಪತಿಯನ್ನು ಮಾಡಲಿಕ್ಕೆ ಆದಷ್ಟು ಸಂಘಟಕರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದರ ಮುಖಾಂತರ ಜಲಮಾಲಿನ್ಯ ಮತ್ತು ನದಿ. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ನಟರಾಜ್, ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಪತ್ರಕರ್ತ ರವಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಟೌನ್ ಇನ್ಸ್ಪೆಕ್ಟರ್ ಜಗದೀಶ್, ಇನ್ಸ್ಪೆಕ್ಟರ್ ನಿರಂಜನ್, ಗಂಗಾಧರ್, ಕ್ರೈಂ PSI ಖದೀಜಾ, ಎಸಳೂರು PSI ಶ್ರೀನಿವಾಸ್ ಇದ್ದರು. POP ಹಾಗೂ ರಾಸಾಯನಿಕ ಮಿಶ್ರಿತ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸದೆ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಮಾತ್ರ ಸ್ಥಾಪಿಸುವುದರ ಜೊತೆಗೆ ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ತಿಳಿಸಿದರು. ಸಕಲೇಶಪುರ ಪುರಸಭೆ ಆವರಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರಕ್ಕೆ ಹಾನಿಕಾರಕ POP ಗಣೇಶ ಮೂರ್ತಿಗಳನ್ನು ಬಳಸಬಾರದು. ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನು ಮಾತ್ರ ಪ್ರತಿಷ್ಠಾಪಿಸಬೇಕು. POP ಗಣೇಶ ಮೂರ್ತಿಗಳ ಮಾರಾಟ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಗಣೇಶ ಮೂರ್ತಿ ವಿಸರ್ಜನೆಗೆ ಮೆರವಣಿಗೆ ವೇಳೆ ಪ್ರಮುಖ ಸ್ಥಳಗಳಲ್ಲಿ CC ಕ್ಯಾಮೆರಾ, ವಿದ್ಯುತ್ ಅಳವಡಿಸಲಾಗುವುದು. ಹೇಮಾವತಿ ನದಿಯ ತಟದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಗೆ ಸ್ಥಳ ನಿಗದಿ ಮಾಡಲಾಗಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ನ್ಯಾಚುರಲ್ ಆಗಿ ನೈಸರ್ಗಿಕವಾದ ಗಣಪತಿಯನ್ನು ಬಳಸಿ ಪರಿಸರನ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರದಿಂದ ಈ ಆದೇಶನ ಹೊರಡಿಸಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಸಕಲೇಶಪುರ ನಗರದಲ್ಲಿ ಯಾವುದೇ POP ಗಣಪತಿಗಳನ್ನ ಬಳಸಬಾರ್ದು ಮತ್ತು ಅದನ್ನು ಮಾರಾಟನೂ ಮಾಡಬಾರ್ದು ಅನ್ನೋದನ್ನು ಭಿತ್ತಿಪತ್ರನ ಅಂಟಿಸಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಪುರಸಭೆ ವತಿಯಿಂದ. ಮತ್ತು ಅದು ನಿಗದಿತ ಸ್ಥಳದಲ್ಲೂ ಬಿಡಬೇಕು ಅನ್ನೋ ಒಂದು ಆದೇಶ ಇದೆ. ಅದನ್ನು ಸಹ ರೆಡಿ ಮಾಡಿ ಇದು ಒಂದು ಅತಿ ಶೀಘ್ರದಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ನಿಮಗೆಲ್ಲ ತಲುಪಿಸ್ತೀವಿ. ಸೊ ದಯಮಾಡಿ ಈ ವಿಚಾರನ ಎಲ್ಲರೂ ತಿಳ್ಕೊಂಡು ಯಾವುದೇ ಕಾರಣಕ್ಕೂ POP ಗಣಪತಿನ ಸಕಲೇಶಪುರದಲ್ಲಿ ಬಳಸಬಾರ್ದು ಮತ್ತು ಪರಿಸರನ ಕಾಪಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನದಿ ಮೂಲಗಳ ಹತ್ರ ಈಗ ಆಲ್ರೆಡಿ ನಮ್ಮ ಸಕಲೇಶಪುರದಲ್ಲಿ ಗೊತ್ತಿದೆ ಎಲ್ಲರಿಗೂ ಮಳೆ ತುಂಬ ಜಾಸ್ತಿ ಆಗಿದೆ ಅಂತ. ಈಗ ನೋಡ್ತಿದ್ದೀವಿ ನಾವು ಹೊಳೆಮಲ್ಲೇಶ್ವರದ ಹತ್ರ ಆಗಲಿ ಅಟ್ಲೀಸ್ಟ್ ಒಂದು 3 ಸ್ಟೆಪ್ಪು 4 ಸ್ಟೆಪ್ಪು ಇಳಿಯೋ ಪರಿಸ್ಥಿತಿಯೂ ಇಲ್ಲ. ನಾವು ಹಳ್ಳಿ ಟೈಮಲ್ಲೆಲ್ಲ ಸ್ವಲ್ಪ ನೀರು ಕಮ್ಮಿ ಆಗ್ತಿತ್ತು, ಆ ಸಮಸ್ಯೆಗಳು ಯಾವುದು ಕಾಡ್ತಿರ್ಲಿಲ್ಲ. ಈ ಸಲ ತುಂಬ ಜಾಸ್ತಿ ಇದೆ. ಆದ್ದರಿಂದ ಯಾವುದೇ ಚಿಕ್ಕ ಮಕ್ಕಳುಗಳನ್ನ 10 ವರ್ಷ ಒಳಪಟ್ಟ ಯಾವುದೇ ಚಿಕ್ಕ ಮಕ್ಕಳುಗಳನ್ನ ನೀವು ನದಿ ಬಳಿಗೆ ಕರ್ಕೊಂಡು ಹೋಗಬಾರ್ದು. ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಯಾರು ನೀವು ಗಣಪತಿ ವಿಸರ್ಜನಾ ಕಮಿಟಿ ಅಂತ. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಜರೀನಾ, ಪುರಸಭಾ ಮುಖ್ಯಾಧಿಕಾರಿ ನಟರಾಜ್ ಇದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಸಮೀಪದ ಸಕಲೇಶಪುರ ತಾಲೂಕು ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದ ಸರ್ವೆ ನಂಬರ್ 197ರಲ್ಲಿ ಅರ್ಕಲ್ಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಗಂಗೂರು ಗ್ರಾಮದ 7 ಜೀತಮುಕ್ತ ದಲಿತರಿಗೆ ತಲಾ 3 ಎಕರೆಯಂತೆ 21 ಎಕರೆ ಜಮೀನನ್ನು 2013ರಲ್ಲಿ ಮಂಜೂರು ಮಾಡಲಾಗಿತ್ತು. ಮಂಜೂರು ಮಾಡಲಾದ ಜಮೀನಿನ ಹೊಸ ಮಾಲೀಕರಿಗೆ ಮನೆ, ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು. ಜೀತಮುಕ್ತ ದಲಿತರಿಗೆ ಮೀಸಲಿಟ್ಟ ಜಮೀನನ್ನು ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿದ್ದರಿಂದ ಇವರ ಮನವಿ ಮೇರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಹಾಗೂ ತಾಲೂಕು ಸರ್ವೇಕ್ಷಣಾಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಮಾಡಲು ಮುಂದಾದ ವೇಳೆ ಖಾಸಗಿ ಒತ್ತುವರಿದಾರರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಜರುಗಿತು. ಈ ವೇಳೆ ಜೀತಮುಕ್ತ ದಲಿತ ಮಹಿಳೆ ಗೌರಮ್ಮ ಮಾತನಾಡಿ, ನಮಗೆ ಮೀಸಲಿಟ್ಟ ಜಮೀನಿಗೆ ಕೆಲಸ ಮಾಡಲು ಬಂದರೆ ಖಾಸಗಿ ಒತ್ತುವರಿದಾರರು ನೀವು ಕೀಳು ಜಾತಿಯವರು ಎಂದು ನಿಂದಿಸಿ ದೈಹಿಕ ಹಲ್ಲೆ ಮಾಡಿ ಮಾರಕಾಸ್ತ್ರ ಹಿಡಿದು ಭಯಪಡಿಸುತ್ತಾರೆ. ಬೈಕ್ನಲ್ಲಿ ಸಾಲ ಮಾಡಿ ಇಲ್ಲಿ ಮನೆ ಕಟ್ಟಿಕೊಂಡಿದ್ದೇವೆ, ಆದರೆ ಇವರು ನಮ್ಮನ್ನ ಇಲ್ಲಿ ವಾಸ ಮಾಡಲು ಬಿಡದಿದ್ದರಿಂದ ಸ್ವಂತ ಮನೆಯಿದ್ದರೂ ಸಹ ಅರೇಹಳ್ಳಿ ಪಟ್ಟಣದ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಸ್ಥಿತಿ ಬಂದಿದೆ. ನಮಗಿರುವ 3 ಎಕರೆ ಜಮೀನಿನಲ್ಲಿ 2 ಎಕರೆ ಒತ್ತುವರಿ ಮಾಡಿ ಕೇವಲ 1 ಎಕರೆ ಜಮೀನನ್ನು ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದರೂ ಸಹ ಅಧಿಕಾರಿಗಳಿಗೆ
ಸರ್ವೆ ಮಾಡಲು ಅಡ್ಡಿಪಡಿಸಿ ನಮಗೆ ಜಮೀನಿನಲ್ಲಿ ಕೆಲಸ ಮಾಡಲು ತೊಂದರೆ ನೀಡುತ್ತಿದ್ದಾರೆ. ನಮ್ಮ ಸ್ವಂತ ಗ್ರಾಮದಲ್ಲೂ ಜಮೀನಿಲ್ಲ, ಸಿಕ್ಕ ಜಮೀನು ಬೇರೆಯವರ ಪಾಲಾಗಿರುವುದರಿಂದ ಜೀವನ ಸಾಗಿಸಲು ಸಾಧ್ಯವಾಗದೆ ವಿಷ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜೀತಮುಕ್ತರಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು. ದಲಿತರ ಬಗ್ಗೆ ಎಲ್ಲ ಇದಕ್ಕೂ ಬೈತಾರೆ ಸರ್. ನಮ್ಮ ಜಾತಿನ ಕೇವಲವಾಗಿ ಮಾತಾಡ್ತಾವ್ರೆ ಯಾರು. ಹಿಂಗೆ ಸರ್ವೆಗೆ ಬಂದಾಗೆಲ್ಲ ಬರೋದು, ಮತ್ತೆ ತೋಟಕ್ಕೆ ಕೆಲಸ ಮಾಡಕ್ ಬಂದಾಗೆಲ್ಲ ನೀವು ಆ ಜಾತಿ ಈ ಜಾತಿ ಅಂತೆಲ್ಲ ನಮ್ಮ ಜಾತಿ ಬಗ್ಗೆ ಕೀಳಾಗಿ ಮಾತಾಡಿ ನಮಗೆ ಜಾಗ ಬರೋದು ಅವರು. ಭಾಳ ತೊಂದರೆ ಕೊಡ್ತಾರೆ. ಏನಿಲ್ಲ ವಿಷ ಕುಡಿಬೇಕಾಗುತ್ತೆ ಅಷ್ಟೇ. ಈಗ ನಾವು ಸಾಲ ತೀರ್ಸಕ್ಕಾಗತ್ತಲ್ಲ. ನಾವು ಬ್ಯಾಂಕಿನ ಮೇಲೆಲ್ಲ ಸಾಲ ತೆಗ್ದು ಮನೆ ಕಟ್ಟಿರೋದು ಸರ್. ನಾವು ಆಯ ಮಾಡಿಸಿ ಇಲ್ಲಿ 7 ಜನನೂ ಆಯ ಮಾಡಿಸಿ ಮನೆ ಕಟ್ಟಿತ್ತು. ನಾವು ಸಾಲ ತೆಗ್ದಿದ್ದೀವಿ ಬ್ಯಾಂಕಿನ ಮೇಲೆ. ನಮ್ಗೆ ಸಾಲ ತೀರ್ಸಕ್ ಆಯ್ತಾ ಇಲ್ಲ. ನಮಗೆ ಬ್ಯಾಂಕಲ್ಲಿ ಸಾಲ ಮಾಡಿ ಮನೆ ಕಟ್ಟಿತ್ತು. ನಾವು ಇರೋಕ್ಕೆ ಕೊಟ್ಟಿಲ್ಲ ಅವರು ನಮ್ಮನ್ನ. ನೀರ ಕೊಟ್ಟಿಲ್ಲ, ಒಡೆ ಬರೋದು, ಕತ್ತಿ ತಕ ಬರೋದು. ಇಲ್ಲಿ ಜನ ಯಾರಿಲ್ಲ. ನಾವು ಒಂದು 10 ವರ್ಷನೇ 6-7 ವರ್ಷ ಆಯ್ತು. ನಾವು ಎದ್ರುಕೊಂಡೆ ಅರಳಿಲಿ ಬಾಡಿಗೆ ಮನೆ ಮಾಡ್ಕೊಂಡಿರೋದು ಟೌನಲ್ಲಿ. ಹಿಂಗೆ ಕೆಲಸ ಮಾಡಕ್ ಬಂದಾಗ ಇವ್ರು ಎದುರ್ಸೋದು, ಹೊಡೆಯಕ್ಕೆ ಬರೋದು. ನೀವು ಆ ಜಾತಿ ಈ ಜಾತಿ ಕೀಳು ಜಾತಿ ನಿಮ್ದು ಅಂತ ನಮ್ಗೆ ಹೊಡೆಯಕ್ಕೆ ಬರೋದು ಇವರು. ಈ ವೇಳೆ ಉಪತಹಶೀಲ್ದಾರ್ ಶ್ರೀದೇವಿ, ರಾಜಸ್ವ ನಿರೀಕ್ಷಕ ಅಭಿಲಾಷ್, ಗ್ರಾಮ ಲೆಕ್ಕಿಗ ಚಂಗಪ್ಪ, ತಾಲೂಕು ಸರ್ವೇಕ್ಷಣಾಧಿಕಾರಿ ಗಣೇಶ್, ಜೀತಮುಕ್ತ ಗೋವಿಂದಯ್ಯ, ದಾಸಯ್ಯ, ಶಿವಯ್ಯ, ಕಾಳಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಇನ್ನಿತರರಿದ್ದರು. ಫುಟ್ಪಾತ್ನಲ್ಲಿ ಅತಿಕ್ರಮಣ ಮಾಡಿಕೊಂಡಿದ್ದ ಜಾಗವನ್ನು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿರುವ ಬೇಲೂರು ಪಟ್ಟಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿರುತ್ತಾರೆ. ಆದರೆ ವಾಹನಗಳ ಪಾರ್ಕಿಂಗ್ಗೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎನ್ನದೇ ಎಲ್ಲರಿಗೂ ಒಂದೇ ನ್ಯಾಯ. ನಮಗೆ ಯಾರಿಗೂ ತೊಂದರೆ ಕೊಡುವ ಉದ್ದೇಶವಿಲ್ಲ. ದಯಮಾಡಿ ವರ್ತಕರು ನಮಗೆ ಸಹಕಾರ ಕೊಟ್ಟರೆ ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ವತಿಯಿಂದ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ. ಇದು ಕೇವಲ ಒಂದು ದಿನದ ಕಾರ್ಯಾಚರಣೆ ಅಲ್ಲ. ಯಾರೇ ಪಾರ್ಕಿಂಗ್ ಮತ್ತು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದರೆ ಮುಲಾಜಿಲ್ಲದೆ ತೆರವು ಮಾಡುತ್ತೇವೆ. ಇನ್ನು ಮುಂದೆ ಪ್ರತಿನಿತ್ಯ ಆಟೋಗಳಲ್ಲಿ ಪ್ರಚಾರ ಮಾಡುವುದಲ್ಲದೆ ಇದರ ಬಗ್ಗೆ ನಮ್ಮ ಸಿಬ್ಬಂದಿಗಳು ಕರಪತ್ರಗಳನ್ನು ಪ್ರತಿ ಅಂಗಡಿಗಳಿಗೂ ಹಂಚಲಿದ್ದಾರೆ. ಎಲ್ಲರೂ ಕೂಡ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಪುರಸಭೆ ಸದಸ್ಯರಾದ ಜಗದೀಶ್, ಶ್ರೀನಿವಾಸ್, ಪ್ರಭಾಕರ್, ಮುಖಂಡರಾದ ಗಿರೀಶ್, ಸುಬ್ರಹ್ಮಣ್ಯ, ವೆಂಕಟೇಶ್, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು. ಸಕ್ರಿಯ ಸದಸ್ಯರಾದರೆ ಮಾತ್ರ ಪದಾಧಿಕಾರಿಯಾಗಿ ಉಳಿದುಕೊಳ್ಳಲು ಸಾಧ್ಯ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಕ್ರಿಯ ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಕೃಷ್ಣ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲು ಬಿಜೆಪಿ ಕಾರ್ಯಕರ್ತರು ಸಿದ್ಧರಾಗಬೇಕು. ಬೂತ್ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚಾಗಬೇಕಾಗಿದ್ದು, ಅದಕ್ಕಾಗಿ ನಾವೆಲ್ಲರೂ ಸದಸ್ಯತ್ವವನ್ನು ಮಾಡಿಸುವ ಹೊಣೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಮೈತ್ರಿಯಾಗಿದ್ದು ಚುನಾವಣೆಯನ್ನು ಎದುರಿಸಿ ಅಧಿಕಾರವನ್ನು ಪಡೆಯಬಹುದು ಎಂದರು. ನಾವು ಇಡೀ ತಾಲೂಕಲ್ಲೆಲ್ಲ ಇದಕ್ಕೆ ಸಂಚಾಲಕರಾಗಿ ನಾಗೇಶ್ ಅವರು, ಸಹ ಸಂಚಾಲಕರಾಗಿ ಶಶಿ ಅವರು, ನಾಗೇಗೌಡರು ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಒಂದೊಂದು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು ನಿಮ್ಮ ವ್ಯಾಪ್ತಿ ಬರುವಂಥ ಬೂತ್ ಅಧ್ಯಕ್ಷರುಗಳಿಗೆ ಈ ವಿಚಾರ ತಲುಪಿಸಬೇಕು. ನಾವು ಇವತ್ತು ಏನು ಹೇಳಿದ್ದೀವಿ, ಇದನ್ನ ನೀವು ಮಹಾಶಕ್ತಿ ಕೇಂದ್ರ ವಹಿಸು. ಆ ಬೂತ್ ಅಧ್ಯಕ್ಷರುಗಳು ಒಂದು ಮೀಟಿಂಗ್ ಹೋಗಿ ನಾವು ಬರ್ತೀವಿ. ಅವ್ರಿಗೆಲ್ಲರಿಗೂ ಹೇಳಿ, ಈಗ ಉದ್ಘಾಟನೆ ಆದಮೇಲೆ ಏನು 1ನೇ ತಾರೀಕಿಗೆ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಆದಮೇಲೆ ಎಲ್ಲ ಬೂತ್ ಅಧ್ಯಕ್ಷರುಗಳನ್ನ ಕೂಗಿ ಒಂದು ಮಹಾಶಕ್ತಿ ಕೇಂದ್ರದಲ್ಲಿ ಮೀಟಿಂಗ್ ಮಾಡುವ. ಮೀಟಿಂಗ್ ಮಾಡಿ ಅವ್ರಿಗೆ ಹೇಳುವ, ಏನಂತ ಈ ಥರ ಮಾಡ್ಬೇಕಣಪ್ಪ ಈ ಥರ ಅಂತ ಅವ್ರಿಗೆಲ್ಲ ಹೇಳಿ ಮಾಹಿತಿ ಕೊಟ್ಟು ಅದನ್ನ ನಾವು ಸದಸ್ಯತ್ವದಿಂದ ಬೂತ್ ತನಕ ತಗೊಂಡೋಗ್ಬೇಕು. ಬೂತ್ ತನಕ ತಗೊಂಡೋಗ್ಬೇಕು ಅಂದರೆ ನಾವು ಬೂತ್ ಅಧ್ಯಕ್ಷರುಗಳನ್ನ ಮೀಟಿಂಗ್ ಮಾಡಲೇಬೇಕು. ಬರೀ ನಾವು ಇಷ್ಟೇ ಜನ ಸೇರ್ಕೊಂಡು ಮೀಟಿಂಗ್. ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಶಕುಂತಲಾ, ಮಲ್ಲಿಕಾ, ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಶಿವಲಿಂಗಸ್ವಾಮಿ, ನಾಗೇಶ್, ಆನಂದ್, ಹೇಮಾವತಿ, ಟೌನ್ ಅಧ್ಯಕ್ಷ ವೇಣು, ನಾಗೇಗೌಡ, ಚಿಕ್ಕಣ್ಣ, ಶಶಿಕುಮಾರ್ ಸೇರಿದಂತೆ ಹಲವರಿದ್ದರು. ಮಳವಳ್ಳಿ ತಾಲೂಕಿನ ಪುರಾಣ ಪ್ರಸಿದ್ಧ ಸ್ಥಳವಾದ ಮುತ್ತತ್ತಿರಾಯ ದೇವರ ಸನ್ನಿಧಿಯಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ಜಾತ್ರೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಬೆಳಗ್ಗೆ ಪೂಜೆ, ಹವನ ಮತ್ತು ಗಣಪತಿ ಹೋಮ ನಡೆಸಿ ದೇವರಿಗೆ ಪಂಚಾಮೃತಾಭಿಷೇಕ ನಡೆಸಲಾಯಿತು. ಬಾಣಸಮುದ್ರ ಗ್ರಾಮಸ್ಥರಿಂದ ದೇವಾಲಯಕ್ಕೆ ದೀಪಾಲಂಕಾರ, ರಥ ಮತ್ತು ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಹೂವಿನ ಅಲಂಕಾರ ಮಾಡಲಾಯಿತು. ವಿಶೇಷ ಪೂಜಾ ಕಾರ್ಯಕ್ರಮದ ನಂತರ ಏಳಗಳಿ ಮುತ್ತೇಗೌಡ ಕುಟುಂಬದವರಿಂದ ಹಾಲರವಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಾಲಯದ ಆವರಣದಲ್ಲಿರುವ ಬೃಹತ್ ಅರಳಿ ಮರದ ಮೇಲಿನಿಂದ ಅರ್ಚಕ ರವಿಯವರು ಹಾಲರವಿ ತೂಗು ಬಿಟ್ಟರು. ಆದಿಜಾಂಬವ ಸಮುದಾಯದ ಭಕ್ತರು ಬೇದರು ಕೋಲುಗಳಿಂದ ಹಾಲರವಿ ಹೊಡೆದರು. ತಮಟೆ ವಾದ್ಯ ಮೇಳಗಳ ನಡುವೆ ಹಾಲರವಿ ಹೊಡೆಯುವ ಸೇವೆ ಭಕ್ತಿಪೂರ್ವಕವಾಗಿ ನೆರವೇರಿತು. ದಾನಿಗಳಿಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ಮಳವಳ್ಳಿ ಡಿವೈಎಸ್ಪಿ ವಿ ಕೃಷ್ಣಪ್ಪ, ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಶ್ರೀಧರ್ ಮತ್ತು ಪಿಎಸ್ಐ ಬಿ ಮಹೇಂದ್ರ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮದಲ್ಲಿ ಜನಪದ ಕಲಾ ಮೇಳಗಳು ಕಾರ್ಯಕ್ರಮ ನಡೆಸಿಕೊಂಡಿರ್ತಾರೆ. ಆ ನಂತರ 4 ಗಂಟೆಗೆ
ಇಲ್ಲಿ RRB ಸೇವೆ ಅಂತೇಳಿ ಜಾತ್ರಾ ಮಹೋತ್ಸವದಲ್ಲಿ ಅದೇ ಇಂಪಾರ್ಟೆಂಟ್ ಆಗಿರುತ್ತದೆ. ಅದನ್ನು ಏಳುಗಡೆ ಗ್ರಾಮಸ್ಥರು RRB ತಂದಿದ್ದಾರೆ. ಅದನ್ನು RRBನ ಯಶಸ್ವಿ ಮುಗಿಸಿ ನಾಯಕರಲ್ಲಿ ಮಳವಳ್ಳಿಯವರು ಅದನ್ನು ಮನೆಯಲ್ಲಿ ಜೂಜಾಟದಲ್ಲಿ ತೊಡಗಿದ್ದ 10ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ ಘಟನೆ ಹೊನ್ನವರ ತಾಲೂಕಿನ ರಥಬೀದಿಯ ಜನ್ನುಶ್ರೀ ಪಾದಶೆಟ್ ಎಂಬುವರ ಮನೆಯಲ್ಲಿ ನಡೆದಿದೆ. ನಿರಂತರವಾಗಿ ಬಹಳ ವರ್ಷದಿಂದ ಮನೆಯಲ್ಲಿಯೇ ಜೂಜಾಟ ನಡೆಸುತ್ತಿದ್ದು ಖಚಿತ ಮಾಹಿತಿ ಪಡೆದ ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸರು ಗುರುವಾರ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ 36,260 ರೂಪಾಯಿ ಹಾಗೂ 3 ಬೈಕ್ ವಶಪಡಿಸಿಕೊಂಡಿದ್ದು ಆರೋಪಿಗಳಾದ ಜನ್ನು ಶ್ರೀಪಾದ ಶೆಟ್, ಪ್ರದೀಪ್ ನಾಗಪ್ಪ ಶೆಟ್ಟಿ, ನಾಗಪ್ಪ ಗೋವಿಂದ ಪಟಗಾರ್, ಅಣ್ಣಪ್ಪ ಶಕ್ರು ಹರಿಕಾಂತ್, ಬಸವರಾಜ್ ಕಲ್ಟ್ ಹುಬ್ಬಳ್ಳಿ, ಭಾಸ್ಕರ್, ವಿನಾಯಕ ಕುಮಾರ್, ಕೃಷ್ಣಾನಂದರವರನ್ನ ಪೊಲೀಸರು ಬಂಧಿಸಿದ್ದಾರೆ. ವರದಿ ರೂಪ ವಿವಿಸಿ ನ್ಯೂಸ್ ಉತ್ತರ ಕನ್ನಡ. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಸತ್ಯಪಾರ್ ಅವರಿಗೆ ಸೇರಿದ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 11 ಕುರಿ ಹಾಗೂ ಅಕ್ಕಿಹೆಬ್ಬಾಳು ಹೋಬಳಿಯ ಗಡುಗನಹಳ್ಳಿ ಗ್ರಾಮದ ದೇವರಾಜು ಅವರಿಗೆ ಸೇರಿದ 2,50,000ಕ್ಕೂ ಹೆಚ್ಚು ಬೆಲೆ ಬಾಳುವ 13 ಕುರಿಗಳನ್ನು ಗುರುವಾರ ತಡರಾತ್ರಿ ಕಳ್ಳತನವಾಗಿರುವ ಘಟನೆ ಜರುಗಿದೆ. ಘಟನೆ ಕುರಿತು ಮಾತನಾಡಿದ ಸಂಕಷ್ಟಕ್ಕೆ ಸಿಲುಕಿರುವ 2 ಕುಟುಂಬಗಳು, ನಮ್ಮ ಪೂರ್ವಜರ ಕಾಲದಿಂದಲೂ ಸಾಲ ಮಾಡಿ ಕುರಿ ಸಾಗಾಣಿಕೆಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತೇವೆ. ಆದರೆ ಯಾರೋ ಕಳ್ಳರು ಕುರಿಗಳನ್ನು ಕಳ್ಳತನ ಮಾಡಿದ್ದು ಘಟನೆಯಿಂದ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಆದುದರಿಂದ ನಮ್ಮ ಜೀವನದ ಆಧಾರಗಳಾದ ರಾಸುಗಳನ್ನು ಪತ್ತೆ ಹಚ್ಚುವ ಮೂಲಕ ಕಾರಣಕರ್ತರಾದ ವ್ಯಕ್ತಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಂಡು ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಿ ಎಂದು ಮನವಿ ಮಾಡಿದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಸತೀಶ್ ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು 6 ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ. ರಾತ್ರಿ ಬಂದು ಕಳ್ಳರು 2 ಮನೆಯನ್ನು ಬೀಗಾಗಿ ಹೊರಗಡೆ ಚಿಲ್ಕ ಹಾಕಿ 9 ಟಗರು 3 ಗಬ್ಬದ ಕುರಿ ಕದ್ದು ಹೊಡ್ಕೊಂಡು ಹೋಗಿದ್ದಾರೆ. ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದು ನಮ್ಗೆ ಒಂದು ಕುರಿಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಅದರಲ್ಲೂ ನಮ್ಮ ಕಿಕ್ಕೇರಿ ಹೋಬಳಿ ಇತ್ತೀಚೆಗೆ ಒಂದು 6ರಿಂದ 7 ತಿಂಗಳಿಂದ ಈಚೆಗೆ ರಾಮನಹಳ್ಳಿ ಒಂದು ಘಟನೆ ನಡೆದಿತ್ತು. ಈಗ ಕೋಡಿಮಾರನಹಳ್ಳಿ ತರ ಆಯಿತು. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಇದನ್ನ ನಿಲ್ಲಿಸೋ ಕಡೆ ಪೊಲೀಸ್ನವರು ಹೆಚ್ಚಿನ ಕ್ರಮ ಕೈಗೊಳ್ಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ ರಾತ್ರಿ ಬೀಟ್ ಏನಿದೆ ಅದನ್ನ ಹೆಚ್ಚು ಮಾಡ್ಕೊಡ್ಬೇಕು. ರಾತ್ರಿ ಬೀಟ್ ಹೆಚ್ಚಾದ್ರೆ ಕಳ್ಳರು ಕಾಕರು ಸ್ವಲ್ಪ ಭಯ ಪಡ್ತಾರೆ. ಪಿರಿಯಾಪಟ್ಟಣ ತಾಲೂಕಿನ ನವಿಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಯಶೋದಮ್ಮ ಮತ್ತು ಉಪಾಧ್ಯಕ್ಷರಾಗಿ ಶಾಂತಮ್ಮ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಇದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಮುಗಿದ ಕಾರಣ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಯಶೋದಮ್ಮ, ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಂತಮ್ಮರವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಯಶೋದಮ್ಮ ಮತ್ತು ಶಾಂತಮ್ಮರವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಕೆಲಸ ಕಾರ್ಯಗಳನ್ನ ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲದೆ ಇದ್ರು ಕೂಡ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು, ಅಧ್ಯಕ್ಷರಾಗಿದ್ದವರು, ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಇವರೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಸಹಾಯದ ಮುಖಾಂತರದಲ್ಲಿ ಉಪಯೋಗಿಸ್ಕೊಂಡು ಊರನ್ನ ಅಭಿವೃದ್ಧಿ ಮಾಡಿ ಒಳ್ಳೆ ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಇಂಥವೆಲ್ಲ ಅಭಿವೃದ್ಧಿ. ಸ್ಕೂಲು ಪಂಚಾಯತಿ ಅಂತಂದ್ರೆ ಇಲ್ಲಿಂದ ಅಲ್ಲವರಿಗಿಂತ ಪಂಚಾಯತಿ ನಿಮಗೆ ಅಷ್ಟು ಪವರ್ ಇದೆ. ಸ್ಕೂಲ್ ನೋಡಿದ್ರೆ ಎಷ್ಟು ಬೇಜಾರ ಆಯ್ತದೆ ಅಂತಂದ್ರೆ ಸ್ಕೂಲ್ ಎಲ್ಲ ಮುಚ್ಚೋಗೋ ಸ್ಥಿತಿಲಿ ಆಗಿದೆ. ಎಲ್ಲ ಬಿದ್ದೋಗಿ ಎಲ್ಲ ಹಾಳಾಗೋಗಿದೆ. ಆಯ್ತಾ? ಅದು ಸ್ಕೂಲ್ ಬಗ್ಗೆ ನೀವು ಸಾಹೇಬ್ರ ಹತ್ರ ಕೂತ್ಕೊಂಡು ನೀವೆಲ್ಲ ಹೋಗಿ ಸಾಹೇಬ್ರ ಹತ್ರ ಕೂತ್ಕೊಂಡು ಸ್ಕೂಲ್ ಬಗ್ಗೆ, ಊರಿನ ರಸ್ತೆ ಬಗ್ಗೆ. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಲೋಕೋಪಯೋಗಿ ಇಲಾಖೆ ಹಿರಿಯ ಅಭಿಯಂತರ ವೆಂಕಟೇಶ್ ಘೋಷಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನವಿಲೂರು ಚೆನ್ನಪ್ಪ ಹಾಗೂ ಸದಸ್ಯರಾದ ಮಾದೇವ ಮಾತನಾಡಿ, ಉತ್ತಮ ಅಭಿವೃದ್ಧಿ ಯೋಜನೆಗಳನ್ನು ಮಾಡುವುದರ ಮೂಲಕ ತಮಗೆ ಸಿಕ್ಕ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಗ್ರಾಮದ ಮುಖ್ಯವಾದ ಯಜಮಾನರಾದಂಥ ರಾಜಣ್ಣ ಅವರು ಹಾಗೂ ನಮ್ಮ ನೆನ್ನೆತ್ಪುರದ ಬಿಳೈನವರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದು ನಮಗೆ ಹಾರೈಸಿದರೆ ಭಾಳ ಉನ್ನತ ಮಟ್ಟದಲ್ಲಿ ಎಲ್ಲರಿಗೂ ನಮ್ಮ ಸಹಕಾರ ಕೊಟ್ಟು ಗ್ರಾಮ ಪಂಚಾಯತಿನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ನಮ್ಮ ಸಹಕಾರ ಸಲಹೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ, ಹಾಗೂ ನಮ್ಮ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಯಶಸ್ವಿಯಾಗಿ ಏನೇ ಕೊಡುಗೆ ಕೊಟ್ಟಿದ್ರು, ಇವತ್ತು ಏನಾರೇ ಕೊಟ್ಟಿದೆ ಅಂತ ಅಂದರೆ ನಮ್ಮ ನವಲೂರು ಗ್ರಾಮ ಇಷ್ಟು ಉನ್ನತ ಮಟ್ಟದಲ್ಲಿದೆ ಅಂತಂದರೆ ನಮ್ಮ ಕೆ ವೆಂಕಟೇಶ್ವರ ಕೊಡುಗೆ ಇದು. ಸಿದ್ದರಾಮಯ್ಯ ಅವರ ನೇತೃತ್ವದ ಕೆ ವೆಂಕಟೇಶ್ವರ ಕೊಡುಗೆ. ಇವತ್ತೇನೋ ಟ್ಯಾಂಕೇ ಆಗಲಿ, ಇವತ್ತು ಕಡಿಮೆ ಅಂತ ಅಂದ್ರೂ ಇವತ್ತು 30 ಹಳ್ಳಿಗೆ ಒಂದು ಕಾವೇರಿ ನೀರು ಇದರ ಟ್ಯಾಂಕನ್ನ ಕೊಡ್ತಾ ಇದ್ರೆ 30 ಹಳ್ಳಿಗೆ ಕೊಡುವಂಥ ಕಾರ್ಯಕ್ರಮನ ನಮ್ಮ ನವಲೂರು. ಈ ಸಂದರ್ಭದಲ್ಲಿ ಪಿಡಿಒ ರವಿ, ಮುಖಂಡರಾದ ರಾಜಣ್ಣ, ಬೆಳ್ಳಿಯಪ್ಪ, ನಿಂಗರಾಜ್, ಲೋಕೇಶ್, ಆನಂದ್, ಪುಟ್ಟರಾಜ್, ಅಶ್ವಥ್, ಬಸವೇಗೌಡ, ಸ್ವಾಮಿಗೌಡ, ನಂದೀಶ್, ಪ್ರಕಾಶ್, ದೊಡ್ಡೇಗೌಡ, ಪಂಚಾಯತಿ ಸಿಬ್ಬಂದಿಗಳಾದ ಶ್ರೀಕಾಂತ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ನಿಮಿತ್ತ ಬೈಕ್ ರ್ಯಾಲಿ ಶುಕ್ರವಾರ ಜರುಗಿತು.
ಜಾಥಾಕ್ಕೆ ಚಾಲನೆ ನೀಡಿ ಸಂಘದ ಗದಗ ಜಿಲ್ಲಾಧ್ಯಕ್ಷ ಎಸ್ಎಸ್ ಗೌಡರ್ ಮಾತನಾಡಿ, ಫೋಟೋಗ್ರಾಫರ್ಗಳು ದೈನಂದಿನ ಬದುಕಿನಲ್ಲಿ ಎಲ್ಲಾ ಜನರಿಗೆ ಅತ್ಯವಶ್ಯಕ. ಆದರೆ ಸರ್ಕಾರ ಮತ್ತು ಸಮುದಾಯ ಕಿಂಚಿತ್ತೂ ಮನ್ನಣೆ ನೀಡುತ್ತಿಲ್ಲ. ಈ ನಿಟ್ಟಿನಲ್ಲಿ ಕುಕನೂರು ತಾಲೂಕಿನ ಹೊಸ ಘಟಕ ಆರಂಭವಾಗಿದ್ದು, ಬರುವ ದಿನಗಳಲ್ಲಿ ಸಂಘದ ಸದಸ್ಯರು ನೆನೆಯುವಂತೆ ಎಲ್ಲರೂ ಕೆಲಸ ಮಾಡುವಂತೆ ಹಾರೈಸಿದರು. ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ದಿನ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು ತಾಲೂಕಿನ ಒಂದು ಸಂಘದ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಸ್ವಾಗತಾರ್ಹ ಮತ್ತು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮೂಲಕ ನೀವೆಲ್ಲರೂ ಇವತ್ತೇನಪ್ಪ ಅಂತಂದರೆ ಉದ್ಘಾಟನೆ ಮಾಡ್ತಾ ಇದ್ದೀರಾ. ಇದಕ್ಕೆ ನಾನು ಸಂತೋಷದಿಂದ. ಈ ವೇಳೆ ಪ್ರಮುಖರಾದ ವಿಜಯಕುಮಾರ್ ವಸ್ತ್ರದ, ಶರಣಪ್ಪ ಗೌಡ್ರ ಪಾಟೀಲ್, ಮಹಮ್ಮದ್ ರಫಿ ಹಿರೇಯಾಳ, ಮಂಜುನಾಥ್ ತೋಟದ, ಶಿವಶರಣಯ್ಯ ಮ್ಯಾಗಲಮಠ, ಉಮಾಪತಿ ಹೊಸ್ಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್ ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ ಎಚ್ಡಿ ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆ, ಸೆಪ್ಟೆಂಬರ್ 19ಕ್ಕೆ ಮತ್ತೆ ವಿಚಾರಣೆ. ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ನಕಲಿ ಆಧಾರ್ ಕಾರ್ಡ್, ಸಿಬ್ಬಂದಿಯನ್ನ ಪತ್ತೆ ಹಚ್ಚಿದ ಅಧಿಕಾರಿಗಳು. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೂಚನೆ. ಸಕಲೇಶಪುರ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಮಳೆ ಶಾಪ, ಕೆಸರುಗದಿಯಲ್ಲಿ ಆಟೋಟ ವಿದ್ಯಾರ್ಥಿಗಳ ಕಷ್ಟಕ್ಕೆ ಕ್ಷೇತ್ರ ಶಿಕ್ಷಣ ಇಲಾಖೆ ಡೋಂಟ್ ಕೇರ್, ತಾಲೂಕು ಆಡಳಿತದ ವ್ಯವಸ್ಥೆಗೆ ಪೋಷಕರ ಅಸಮಾಧಾನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.